ಆಗ್ತಾ ಇದೆ ಪಕ್ಕದಲ್ಲಿ ಕೂಡ ಅದು ಕ್ಯಾಚ್ ಆಗುತ್ತೆ. ಆಯ್ತು ಹಾ ನನಗೆ ಹಾ ಒಂದೇ ನಿಮಿಷ. ಹಾ ನಮಸ್ಕಾರ ಬಂಧುಗಳೇ. ಇವತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಆರ್ಎಸ್ ಪಕ್ಷದ ತಾಲೂಕು ಘಟಕ ಮತ್ತೆ ಕಾರ್ಯಕರ್ತರ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಸಾಗರ ನಗರದಲ್ಲಿ ಇರುವಂತ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಪುಲ್ಲಯ್ಯನವರು ಠಾಣೆಗೆ ಬರುವ ಸಾರ್ವಜನಿಕರೊಂದಿಗೆ ದೌರ್ಜನ್ಯದಿಂದ ವರ್ತಿಸುತ್ತಿರುವ ವಿರುದ್ಧ ಹಲವಾರು ಬಾರಿ ನಮ್ಮ ಕಾರ್ಯಕರ್ತರು ತಾಲೂಕು ಘಟಕ ಡಿಎಸ್ಪಿ ಹಾಗೂ ಬೇರೆ ಬೇರೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದೆ. ಆದ್ರೂ ಕೂಡ ಇವತ್ತಿನವರೆಗೂ ಇದ್ರ ಬಗ್ಗೆ ಅವರ ದೌರ್ಜನ್ಯ ನಿಂತಿಲ್ಲ. ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ ವಿನ ಒಂದ್ ರೀತಿಯಲ್ಲಿ ದೌರ್ಜನ್ಯಕ್ಕೆ ಕಡಿವಾಣ ಹಾಕೋರು ಯಾರು ಇಲ್ಲ ಅಂತ ಕಾರಣಕ್ಕಾಗಿ ಇವತ್ತು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಸೈನಿಕರು ಇವತ್ತು ಒಂದು ಸಾಗರ ಪಟ್ಟಣದಲ್ಲಿ ಒಂದು ಸಾರ್ವಜನಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದರ ಪ್ರಾರಂಭೋತ್ಸವ ಈಗ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಈ ಪ್ರಾರಂಭ ಇಲ್ಲಿಂದ ನಾವು ನೇರವಾಗಿ ಎಸಿ ಆಫೀಸು ಆಮೇಲೆ ಡಿಎಸ್ಪಿ ಕಚೇರಿ ಬರುತ್ತಲ್ಲಪ್ಪ ಅಲ್ಲೇ ಇದೆಯಲ್ಲ ತಹಸೀಲ್ದಾರ್ ಕಚೇರಿ ಬರುವಂತ ಜಾಗಕ್ಕೆ ಹೋಗಿ ನಾವು ಎಸಿ ಅವರಿಗೆ ಮತ್ತೆ ಡಿಎಸ್ಪಿ ಅವರಿಗೆ ಇದ್ರ ಅವ್ರ ವಿರುದ್ಧ ತಕ್ಷಣ ಕ್ರಮ ತಗೊಳ್ಬೇಕು. ಹಾಗೆ ಸಾರ್ವಜನಿಕವಾಗಿ ಯಾರಿಗೆಲ್ಲ ಬರುತ್ತೆ ಅವರಿಗೊಂದು ಧೈರ್ಯ ತುಂಬಿ ಅವರಿಗೆ ಮುಕ್ತವಾಗಿ ಸಾರ್ವಜನಿಕರ ಎಲ್ಲ ಇದಕ್ಕೆ ಬರಬೇಕು. ಯಾವುದು ಠಾಣೆಗೆ ಬರೋರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಅಂತ ಆತ್ಮವಿಶ್ವಾಸ ಬರೋ ರೀತಿಯಲ್ಲಿ ಅವ್ರು ಮಾತಾಡ್ಬೇಕು ಅಂತ ಹೇಳಿ ನಾವು ನನಗೆ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ. ಹಾಗೆ ಇಡೀ ಸಾರ್ವಜನಿಕರು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಹಲವಾರು ಸರ್ಕಾರಿ ಸುತ್ತೋಲೆಗಳು ನ್ಯಾಯಾಲಯದ ಆದೇಶಗಳು ಎಲ್ಲ ಬಂದಿದ್ರು ಕೂಡ ಸಾರ್ವಜನಿಕರು ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಹೋದಾಗ ಅವ್ರ ಜೊತೆಗೆ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯದಿಂದ ವರ್ತಿಸಬೇಕು, ಯಾವುದೇ ದೌರ್ಜನ್ಯಗಳನ್ನು ಮಾಡಬಾರದು ಅಂತ ಹಲವಾರು ಸುತ್ತೋಲೆ ಬಂದಿದ್ರು ಕೂಡ ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಠಾಣೆಗಳಲ್ಲಿ ಜನ ಅಲ್ಲಿ ಹೋಗುವಂತವ್ರೆ ನೊಂದು ಬಿಟ್ಟು ತಮಗೆ ಒಂದು ನ್ಯಾಯ ಸಿಗುತ್ತೆ, ತಾವೇನೋ ಒಂದು ಯಾರಿಂದ ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕಾಗಿ ದೂರು ದಾಖಲಿಸೋದಕ್ಕಾಗಿ ಅಥವಾ ಅವ್ರಿಗೆ ಮಾಹಿತಿ ಕೊಡೋದಕ್ಕಾಗಿ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ತರಬೇತಿ ಪಡೆದಂತಹ ಅಧಿಕಾರಿಗಳು ಸಾರ್ವಜನಿಕರೊಂದಿಗೆ ಅವರ ಅಹವಾಲುಗಳೇನು, ಅವ್ರ ಮನವಿಗಳೇನು, ಅವ್ರು ಯಾವ ಉದ್ದೇಶಕ್ಕಾಗಿ ಯಾವ ನ್ಯಾಯ ಕೇಳ್ಕೊಂಡು ಠಾಣೆಗೆ ಬಂದಿದ್ದಾರೆ ಅನ್ನೋದನ್ನ ಕೇಳೋಕ್ಕೆ ಬದಲಾಗಿ ಅವ್ರ ಜೊತೆನಲ್ಲಿ ಒಂದು ರೀತಿಯಲ್ಲಿ ಪಾಳೆಗಾರಿಕೆ ಹಂಚಲಿದೀವಿ ಅನ್ನೋ ಇದರಲ್ಲಿ ಅವರು ಸಾರ್ವಜನಿಕರೊಂದಿಗೆ ದೌರ್ಜನ್ಯದಿಂದ ವರ್ತಿಸ್ತಾ ಅವ್ರಿಗೆ ಇಷ್ಟ ಬಂದ್ರೆ ತಗೊಳ್ಳೋದು, ಇಷ್ಟ ಬಂದಿಲ್ಲ ಅಂದ್ರೆ ಬೈಕ್ ಕಳಿಸೋದು, ಠಾಣೆಯಿಂದ ಹೊರಗೋಗು ಅನ್ನೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಜೊತೆ ಸಾರ್ವಜನಿಕರಿಗೆ ಅವಮಾನ ಮಾಡಿ ಒಂದು ರೀತಿಯಲ್ಲಿ ಆ ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಯೂನಿಫಾರ್ಮ್ ಅನ್ನೋದನ್ನ ತಮ್ಮ ದಬ್ಬಾಳಿಕೆಗೆ ಉಪಯೋಗಿಸಿಕೊಳ್ತಾ ಒಂದು ರೀತಿಯಲ್ಲಿ ಅಘೋಷಿತ ರೌಡಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಇಡೀ ರಾಜ್ಯಾದ್ಯಂತ ನಡೀತಾ ಬರ್ತಾ ಇದೆ. ಅದೇ ರೀತಿಯಾಗಿ ಇದ್ರ ಬಗ್ಗೆ ನಾವು ಹಲವಾರು ಪೊಲೀಸ್ ಠಾಣೆಗಳೆಲ್ಲ ಪ್ರಶ್ನೆ ಮಾಡಿ ಮೇಲಾಧಿಕಾರಿಗಳಿಗೆ ದೂರದರ್ಶಿ ಹಲವಾರು ಜನನ ನೂರಾರು ಜನನ ಲಂಚ ತಗೊಳ್ಳೋರನ್ನ ಈ ರೀತಿ ವರ್ತನೆ ಮಾಡುವಂತವ್ರನ್ನ ನಾವು ಸಸ್ಪೆಂಡ್ ಮಾಡ್ತಿದ್ವಿ. ಆದ್ರೆ ಸಾಗರದಲ್ಲಿ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ನಮ್ಮ ತಂಡ, ನಾವು ವೀರಭದ್ರ ನಾಗಭೂಷಣ್ ಇವರೆಲ್ಲ ತಂದಿದ್ರು ಕೂಡ ಇವತ್ತಿನವರೆಗೂ ಅವರ ದೌರ್ಜನ್ಯ ನಿಂತಿಲ್ಲ. ಅದಕ್ಕಾಗಿ ಇವತ್ತು ಒಂದು ಸಾರ್ವಜನಿಕ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಸಾರ್ವಜನಿಕರಿಗೆ ನಾವು ಹೇಳ್ತಾ ಇದೀವಿ. ಆದ್ರೆ ಇವತ್ತು ಆ ದೌರ್ಜನ್ಯ ನಿಲ್ಬೇಕು. ಆದ್ರೆ ಇದೆಲ್ಲವನ್ನು ಸರಿ ಆಗ್ಬೇಕು ಅಂತಂದ್ರೆ ಕೆಆರ್ಎಸ್ ಪಕ್ಷ ಮಾತ್ರ ಅಂದ ಸಾಧ್ಯ ಆಗಲ್ಲ. ಸಾರ್ವಜನಿಕರು ಕೆಆರ್ಎಸ್ ಪಕ್ಷಕ್ಕೆ ಬಂದು ಇದೊಂದು ರೀತಿಯಲ್ಲಿ ಸಾರ್ವಜನಿಕರ ಪ್ರತಿಭಟನೆ ಆಗ್ಬೇಕು. ಆಗ ಮಾತ್ರ ಈ ಎಲ್ಲ ಇಂಥ ದೌರ್ಜನ್ಯಗಳಿಗೆ ನಾವು ಅಂತಿಮವಾಗಿ ಹಾಕ್ಬೇಕು. ದುರಂತ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಇವತ್ತು ಇವತ್ತು ಇಂಥ ಒಂದು ಇನ್ಸ್ಪೆಕ್ಟರ್ಗಳು ಆಗಿರ್ಬೋದು, ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ತಹಸೀಲ್ದಾರ್ ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವರೆಲ್ಲ ಯಾಕೆ ಸಾರ್ವಜನಿಕರೊಂದಿಗೆ ಇಷ್ಟು ದೌರ್ಜನ್ಯದಿಂದ ವರ್ತಿಸ್ತಾರೆ? ಅವ್ರಿಗೆಲ್ಲ ಯಾರು ಇದೆಲ್ಲ ಕುಮ್ಮಕ್ಕು ಬರಕ್ ಸಾಧ್ಯ? ಯಾರು ಏನ್ ಬೇಕಾದ್ರೆ ಮಾಡ್ಕೊಂಡು ನಾನು ಏನ್ ಬೇಕಾದ್ರೆ ಮಾಡ್ತೀನಿ, ಯಾವ ಮೇಲಾಧಿಕಾರಿ ಹತ್ರ ಹೋಗುವಂತ ದೌರ್ಜನ್ಯದಿಂದ ಹೇಳುವಂತ ಸ್ಥಿತಿಗೆ ಯಾಕೆ ಬರ್ತಾ ಇದೆ ಅಂತಂದ್ರೆ ನಾವು ಆಯ್ಕೆ ಮಾಡಿರುವಂತ ಜನಪ್ರತಿನಿಧಿಗಳು ಅವರ ನಿಯಂತ್ರಣದಲ್ಲಿ ಅವ್ರು ಇರೋದ್ರಿಂದ ಅವ್ರಿಗೆ ಬೇಕಾದಂತ ಅಧಿಕಾರಿಗಳನ್ನ ಹಾಕಿಸ್ಕೊಂಡು ಅಥವಾ ಅವರ ಅಡಿಯಾಳಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಸಾರ್ವಜನಿಕರೊಂದಿಗೆ ಇವರು ದೌರ್ಜನ್ಯ ವರ್ತಿಸುವಂತ ಧೈರ್ಯ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಬೇಕಾಗಿರುವಂತಹ ಮೇಲಾಧಿಕಾರಿಗಳು ಗಮನಿಸಿಕೊಂಡು ಕೂಡ ಮೇಲಾಧಿಕಾರಿಗಳು ಕೂಡ ಇಂಥವ್ರ ಮೇಲೆ ಕ್ರಮ ತಗೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರು ಶಾಸಕರ ಅಡಿನಲ್ಲಿ ಕೆಲಸ ಮಾಡ್ತಾ ಶಾಸಕರಲ್ಲಿ ಅವರ ಏನ್ ಹೇಳ್ತಾರೆ ಅವರು ಗುಲಾಮಗಿರಿನಲ್ಲಿ ಕೆಲಸ ಮಾಡ್ತಾ ತಮ್ಮ ಸರ್ಕಾರಿ ಸಿಬ್ಬಂದಿ ಎಲ್ಲ ನಾವು ಖಾಸಗಿ ಸಿಬ್ಬಂದಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಡೀ ಇವತ್ತು ಸಾಗರದಲ್ಲಿ ಯಾರು ಎಲ್ಲ ಆಯ್ಕೆ ಮಾಡಿದ್ದೀರಾ ನೀವು ಕಾಂಗ್ರೆಸ್ ಪಕ್ಷದ ಗೋಪಾಲ್ ಕೃಷ್ಣ ಅವ್ರನ್ನ ನೀವು ಆಯ್ಕೆ ಮಾಡಿ ಕಳ್ಸಿದ್ದೀರಾ, ಅವರು ಇದಕ್ಕೆಲ್ಲ ಮೂಲ ಕಾರಣ ಅವರು ಅನ್ನೋದನ್ನ ಸಾರ್ವಜನಿಕ ಸಾಗರ ಜನತೆ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತಂದ್ರೆ ಇಂಥ ವ್ಯಕ್ತಿ ಒಬ್ಬ ಸಾರ್ವಜನಿಕ ದೌರ್ಜನ್ಯ ಮಾಡ್ತಾನೆ ಅಂತಂದ್ರೆ ಸಾರ್ವಜನಿಕ ಬರೋ ಪ್ರತಿಯೊಬ್ಬರ ನಾಗರಿಕರ ಜೊತೆನಲ್ಲಿ ಅದರ
ಫಲ ಯಾರಿದೆ? ಸಾರ್ವಜನಿಕರದ ನಿಮ್ದೇ ಇರೋದು, ನಿಮ್ಮ ತಪ್ಪೆ. ಯಾಕೆಂದ್ರೆ ನೀವು ಒಬ್ಬ ಈ ಜನರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಸರ್ಕಾರಿ ಕಚೇರಿಗಳಲ್ಲಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದರ ಪರಿಣಾಮವಾಗಿ ಆ ಜನಪ್ರತಿನಿಧಿ ಇಂಥವರಿಗೆ ಹಿಂದಿಗಳ ಬೆಂಬಲವನ್ನು ನೀಡ್ತಾರೆ. ಹಾಗಾಗಿ ನೀವುಗಳು ಯಾರೆಲ್ಲ ಒಂದು ಉತ್ತಮವಾಗಿ ತಮಗೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ, ಮತದಾನದ ಸಂದರ್ಭದಲ್ಲಿ ನೀವು ಉತ್ತಮವಾದ ವ್ಯಕ್ತಿಯನ್ನ ಸಮಾಜಕ್ಕೆ ಪೂರ್ವಕವಾಗಿ ನಡ್ಕೊಳ್ಳುವಂತ ವ್ಯಕ್ತಿನ ನೀವು ಆಯ್ಕೆ ಮಾಡ್ಕೊಳ್ಳೋದರ ಪರಿಣಾಮವಾಗಿ ಇಲ್ಲಿ ಆಯ್ಕೆ ಆಗಿರುವಂತಹ ಇವತ್ತು ಸಾಗರದ ಕಾಂಗ್ರೆಸ್ಸಿನ ಶಾಸಕರಾದ ಗೋಪಾಲ್ ಕೃಷ್ಣ ಅವರು ಅವರ ಅಡಿನಲ್ಲಿ ಶುಭ ದಿನ ನಡೆದಿದ್ರು ತಮ್ಮಿಟ್ಕೊಂಡಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಯಾವತ್ತು ಈ ಸಾಗರದ ಶಾಸಕರು ಯಾವಾಗ್ಲೂ ಹೇಳೋದೇನು, ಹಿಂದಿನ ಬಿಜೆಪಿ ಸರ್ಕಾರದ ಇವರು ಏನದು ಶಾಸಕರು ಹಾಲಪ್ಪ ಅವ್ರ ಕುರಿತಾಗಿ ಮಾತಾಡ್ತಾರೆ. ಒಂದೇ ಒಂದು ಸಾರಿನೂ ಕೂಡ ಹಾಲಪ್ಪ ಮಾಡಿರೋ ಭ್ರಷ್ಟಾಚಾರ ವಿರುದ್ಧ ನಾನು ಅವ್ರ ತನಿಖೆ ಒಳಪಡಿಸಿ ಅವ್ರನ್ನ ಶಿಕ್ಷೆ ಒಳಪಡಿಸ್ತೀನಿ, ಅವ್ರ ವಿರುದ್ಧ ಆಗಿರುವಂತಹ ಅವರ ಕಾಲಘಟ್ಟದಲ್ಲಾಗಿರುವಂತಹ ಕಾಮಗಾರಿ ಆಗಿರ್ಬೋದು, ಬೇರೆ ಬೇರೆ ಯೋಜನೆಗಳನ್ನಾಗಿರ್ಬೋದು, ಅದರ ವಿರುದ್ಧ ನಾನು ದೂರು ಕೊಟ್ಟು ಲೋಕಾಯುಕ್ತ ಆಗಿರ್ಬೋದು, ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ನಾನು ದೂರು ಕೊಟ್ಟು ಅವ್ರನ್ನ ಶಿಕ್ಷೆ ಒಳಪಡಿಸಿ ಜೈಲಿಗೆ ಕಳಿಸ್ತೀನಿ ಅಂತ ಮಾತುಗಳನ್ನು ಎಲ್ಲೂ ಆಡ್ತಾ ಇಲ್ಲ. ಬದಲಾಗಿ ಅವರಿಗೆ ನಮ್ಮ ಮರ್ಯಾದೆ ಸಿಕ್ಕಿಲ್ಲ. ಪ್ರೋಟೋಕಾಲ್ ಮೊನ್ನೆ ಸಿಗಂದೂರು ಬ್ರಿಡ್ಜ್ ಉದ್ಘಾಟನೆ ಆಯ್ತು, ಅಲ್ಲಿ ನಮಗೆ ನಮ್ಮ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವರಿಗೆ ಮಾನ್ಯತೆ ಸಿಕ್ಕಿಲ್ಲ, ಅದಕ್ಕೆ ಉದ್ಘಾಟನೆ ಕರೀಲ್ಲ, ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ದಾರೆ. ಅಂದ್ರೆ ಇವ್ರಿಗೆ ಬೇಕಾದಂಗೆ ಪ್ರಚಾರಕ್ಕಾಗಿ ಇವ್ರು ಉಪಯೋಗಿಸ್ಕೊಳ್ತಾರೆ. ಇವರು ತನ್ನ ಕ್ಷೇತ್ರದಲ್ಲಿ ನಾನು ಒಂದು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಆಗದಿರಂಗೆ, ಸಾರ್ವಜನಿಕರಿಗೆ ಕುಂದುಕೊರತೆ ಆಗದಿರಂಗೆ, ಸಾರ್ವಜನಿಕರು ನೆಮ್ಮದಿಯಿಂದ ಒಂದು ಸ್ವಾಭಿಮಾನದಿಂದ ಜೀವನ ಕಟ್ಕೊಳ್ಳಕ್ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ನನ್ನ ಸಾಗರದಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇಲ್ಲ. ಬದಲಾಗಿ ಬಿಜೆಪಿಯನ್ನ ಅವರ ಆಡಳಿತ ಆಗಿದ್ದನ್ನ ಅವ್ರ ವಿರುದ್ಧ ಮಾತಾಡಕ್ಕೆ ಅಷ್ಟೇ ಕೇಳಿಸ್ಕೊಳ್ತಾರೆ. ತಮ್ಮ ಕರ್ತವ್ಯ ಏನೋ, ನಾನು ಈ ನನ್ನನ್ನು ಓಟ ಗೆಲ್ಲಿಸಿದಂತ ಈ ಸಾರ್ವಜನಿಕರಿಗೆ ನ್ಯಾಯ ಕೊಡುವಂತದ್ರ ಬಗ್ಗೆ ಯಾವತ್ತೂ ಮಾತಾಡ್ತಿಲ್ಲ. ಹಾಗಾಗಿ ಇವತ್ತು ಸಾರ್ವಜನಿಕ ಅರ್ಥ ಮಾಡ್ಕೊಳ್ಬೇಕು, ಇವರು ಹಿಂದಿನ ಬಿಜೆಪಿ ಸರ್ಕಾರದ ಆಗಿರುವಂತಹ ಭ್ರಷ್ಟಾಚಾರ, ಹಾಲಪುರ ಆಗಿರುವಂತ ಕಾಮಗಾರಿಗಳಾಗಿರ್ಬೋದು, ಬೇರೆ ಬೇರೆ ಭ್ರಷ್ಟಾಚಾರಗಳಾಗಿ ಯಾವ್ದು ತಗೊಳ್ತಿಲ್ಲ. ಅದನ್ನು ಹೇಳ್ತಾ ಇವರು ಅಧಿಕಾರಕ್ಕೆ ಬಂದ್ರು. ಇವ್ರು ಬಂದ್ಮೇಲೂ ಕೂಡ ಆ ರೀತಿಯಾದಂತಹ ಪಾರದರ್ಶಕ ಆಡಳಿತಕ್ಕೆ ಬೇಕಾದಂತ ಯಾವುದೇ ವ್ಯವಸ್ಥೆಗಳನ್ನ ಕಟ್ಟಿಕೊಳ್ಳದಲೆ ಒಂದ್ ರೀತಿಯಲ್ಲಿ ಉಪಯೋಗ ಅವ್ರಿಗೆ ಬೈತಾ, ಆದ್ರೆ ಇವರು ಅದೇ ತಪ್ಪುಗಳನ್ನ ಮಾಡ್ತಾ ಸಾರ್ವಜನಿಕರಿಗೆ ಮನ್ನಯಿಸ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕರು ತಮ್ಮ ಏನ್ ಹೇಳ್ತಾರೆ, ಒಂದು ಒಳನೋಟದಿಂದ ಇದನ್ನ ಕಣ್ತೆರವು ನೋಡ್ತಾ ನೀವು ನಿಮಗ ಈ ವ್ಯವಸ್ಥೆನಲ್ಲಿ ಇದನ್ನ ಯಾರು ನಿಮ್ಮನ್ನ ಕಾಂಗ್ರೆಸ್ ಬಿಜೆಪಿ ಮೇಲೆ ಕಾಂಗ್ರೆಸ್ ಅನ್ನು ಹೇಳ್ತಾ ಮತದಾರನ ದಾರಿ ತಪ್ಪಿಸ್ತಾ ನಮ್ಮೆಲ್ಲ ಹಕ್ಕುಗಳನ್ನ ಕಿತ್ಕೊಳ್ತಾ ನಮ್ಮನ್ನ ದಾರಿ ತಪ್ಪಿಸ್ತಿದ್ದಾರೆ. ಹಾಗಾಗಿ ಇವೆಲ್ಲ ನ್ಯಾಯ ಕಂಡ್ಕೊಳ್ಬೇಕು, ಒಂದು ಉತ್ತಮವಾದಂತ ಆಡಳಿತ ವ್ಯವಸ್ಥೆ ಕಟ್ಕೊಳ್ಬೇಕು ಅಂತಂದ್ರೆ ಕೆಆರ್ಎಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಹಾಗಾಗಿ ಕೆಆರ್ಎಸ್ ಪಕ್ಷ ಇಡೀ ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡ್ತಾ ಇವತ್ತು ಒಂದು ಪಕ್ಷವಾಗಿ ಇಡೀ ರಾಜ್ಯ ಗುರುತಿಸ್ಕೊಂಡು ಬಂದಿವಿ. ಹಾಗಾಗಿ ಸಾಗರದ ಪ್ರಮುಖವಾಗಿ ಸಾಗರದಲ್ಲಿ ಇರೋದ್ರಿಂದ, ಸಾಗರದಲ್ಲಿ ನಡೀತಾ ಇರೋದ್ರಿಂದ ಸಾಗರದ ಜನತೆಗೆ ನಾನು ಮನವಿ ಮಾಡ್ಕೊಳ್ತೀನಿ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಆಗಿ ನಿಮ್ಮಲ್ಲಿ ಈ ಸಾಗರ ಜನತೆಯ ನಮ್ಮೆಲ್ಲರ ಕಾರ್ಯಕರ್ತರು ಇರೋ ಪರವಾಗಿ ಕೇಳ್ಕೊಳ್ತೀನಿ, ನೀವುಗಳು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಸದಸ್ಯರಾಗಿ ಮುಂದಿನ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಲ್ಲಿ ಆಯ್ಕೆ ಆಗೋದ್ರ ಮೂಲಕ ನಾವು ಈ ಎಲ್ಲಾ ವ್ಯವಸ್ಥೆಗಳನ್ನ ಭ್ರಷ್ಟರನ್ನ ಆಡಳಿತದಿಂದ ದೂರ ಇಡುವಂತ ಕೆಲಸಕ್ಕೆ ನಾವು ಮಾಡಬೇಕಾಗಿದೆ. ಹಾಗಾಗಿ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಮಾಧ್ಯಮದವರು ಕೂಡ ಇಲ್ಲಿ ಈ ಎಲ್ಲ ಆಗ್ತಾ ಇರೋ ವ್ಯವಸ್ಥೆಗಳನ್ನ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಈ ಕೆಲಸವನ್ನ ಗುರುತಿಸಿ ನೀವು ನಿಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಕಟಣೆ ಮಾಡ್ತಾ ಸಾರ್ವಜನಿಕ ಇದ್ ಮಾಡ್ಬೇಕು. ಈಗ ಇಲ್ಲಿಂದ ನಾವು ಒಂದು ಶಾಂತ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಪ್ರತಿಭಟನೆ ಅನ್ನೋರು ಆಗ್ದೇನೆ ಸಾರ್ವಜನಿಕರು ಇದನ್ನು ಗುರುತಿಸಿಕೊಳ್ಳೋ ದೃಷ್ಟಿಯಿಂದ ನಾವು ಆ ಮೇಲಧಿಕಾರಿ ಕಚೇರಿಗೆ ಇಲ್ಲಿಂದ ಹೋಗ್ತಾ ಇದೀವಿ. ಇದು ಇವತ್ತಿನ ಮುಂದಿನ ಕಾರ್ಯಕ್ರಮ. ಈ ಘಟನೆ ನೀವೇನು ಮಾತಾಡ್ತೀರಿ ಅಂತ? ಇಲ್ಲ, ಇದು ಕೆಎಸ್ಆರ್ಟಿಸಿ ಅದೇ ಹಾಗೆ ಒಂದು ಕೆಎಸ್ಆರ್ಟಿಸಿ ಅವರು ಕೂಡ ಒಂದಷ್ಟು ಪ್ರಯಾಣಿಕರ ಜೊತೆ ದುರ್ವರ್ತನೆ ಮಾಡೋದ್ರ ವಿರುದ್ಧ ಒಂದಷ್ಟು ಅವರು ಕೂಡ ಒಂದು ದೂರು ಕೊಟ್ಟಿದ್ದಾರೆ. ಅವರು ಕೂಡ ಇದೇ ರೀತಿಯಲ್ಲಿ ಡಿಪೋ ಮ್ಯಾನೇಜರ್ ಕೂಡ ತಪ್ಪು ಮಾಡಿರೋ ಸಿಬ್ಬಂದಿಗಳ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ. ವಾಸ್ತವದಲ್ಲಿ ನಾನು ಹೇಳ್ಬೇಕು ಅಂದ್ರೆ ಬೆಂಗಳೂರಿನ ಬಿಎಂಟಿಸಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಹಲವಾರು ನೌಕರರು ಪ್ರಮುಖವಾಗಿ ಕಂಡಕ್ಟರ್ ಡ್ರೈವರ್ಗಳು ಇವತ್ತು ಕೆಆರ್ಎಸ್ ಪಕ್ಷವನ್ನ ಗೌರವಿಸ್ತಾ ನಮಗೆ ಯಾವುದೇ ರೀತಿ ಪ್ರಯಾಣ ಮಾಡುವಾಗ ನಮ್ಮನ್ನ ತುಂಬಾ ಹೆಮ್ಮೆಯಿಂದ ಗೌರವದಿಂದ ನಡ್ಕೊಳ್ತಾರೆ. ನಮ್ಮ ಇದನ್ನ ಲೈವ್ಗಳು ನೋಡ್ತಾ ನಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ನಮಗೆ ಪರೋಕ್ಷವಾಗಿ ಸಹಕರಿಸ್ತಾ ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ನಮ್ಮ ಜೊತೆನಲ್ಲಿ ಗುರುತಿಸ್ಕೊಂಡು ಇದ್ ಮಾಡ್ತಾರೆ. ಅದು ಎಲ್ಲೋ ಕೆಲವರು ಇಲ್ಲೊಬ್ರು ಒಂದಷ್ಟು ಅಲ್ಲೂ ದುರಂಕಾರಗಳು ಇರ್ತಾರಲ್ಲ, ಎಲ್ಲರೂ ಕೆಟ್ಟವರಿದ್ದಂಗೆ ರಾಜಕಾರಣದಲ್ಲಿ ಹೆಂಗೆ ಎಲ್ಲರೂ ಕೆಟ್ಟವರಿದ್ದಾರೆ,
ಅದೇ ರೀತಿ ಅಲ್ಲೂ ಇರ್ತಾರಲ್ಲ ಅಂತವ್ರ ಒಂದು ದುರ್ವರ್ತನೆಯಿಂದಾಗಿ ಇಲಾಖೆಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಹಾಗಾಗಿ ನಾನು ಎಲ್ಲ ಸಾರಸಗಟ್ಟಾಗಿ KSRTC ಕೆಲಸಗಾರರು ಸಿಬ್ಬಂದಿಗಳು ಈ ರೀತಿ ಮಾಡ್ತಾ ಇದಾರೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಒಂದು ದೂರು ಕೊಟ್ಟ ಮೇಲೂ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಡಿಪೋ ಮ್ಯಾನೇಜರ್ KSRTC ಸಾಗರ ಅವರಿಗೂ ಕೂಡ ಒಂದು ಪತ್ರ ಬರ್ತಿದೀವಿ. ಅಲ್ಲಿರುವಂತ ವಿಡಿಯೋ ಸಮೇತ ಇದೆಯಲ್ಲಪ್ಪ, ಅದು ವಿಡಿಯೋ ಸಮೇತ ಇಟ್ಕೊಂಡು ಕೂಡ ಅವರು ಕೂಡ ಈಗಾಗಲೇ ಕ್ರಮ ತಗೊಂಡಿಲ್ಲ. ಮತ್ತೆ ಅವರು ಒಂದ್ಸರಿ ನಾವು ನಮ್ಮ ತಂಡ ಭೇಟಿಯಾಗಿ ಇವಾಗ ಅವರು ಕೂಡ ತಗೊಳ್ಬೇಕು ಅಂತ ಇದಿದೆ. ಇದರ ಮುಂದಿನ ಇದರಲ್ಲಿ ನಾವು ಇದನ್ನ ಮೆರವಣಿಗೆ ಮೂಲಕ ನಾವೆಲ್ಲ ಇದ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ, ಮುಂದೆ ಅಧಿಕಾರಿಗಳ ಜೊತೆ ಮಾತಾಡುವಾಗ ಮತ್ತೇನು ಈ ಮಾಹಿತಿಗಳನ್ನ ಕೊಡ್ತೀವಿ. ಬನ್ನಿ ಹಾಗೆ ಹೋಗ್ತಾ ಹೋಗೋಣ. ನಮ್ಮ ಯಾರೆಲ್ಲ ನೋಡ್ತೀರಾ ಇದನ್ನ ಪಕ್ಷವನ್ನ ಶೇರ್ ಮಾಡಿ, ಹಾಗೆ ಮೆಂಬರ್ಸ್ ಆಗಿ ಯಾರೆಲ್ಲ ಸಾಗರದಲ್ಲಿ ಇವೆಲ್ಲ ಮಾಡ್ತಾ ಇರುವಂತವ್ರು ನೋಡ್ತಾ ಇರೋ ಸಾಗರದ ಜನತೆ ದಯವಿಟ್ಟು ನಮ್ದು ಕಾರ್ಯಕರ್ತರ ಸೇರ್ಕೊಳ್ತಾ ನಮ್ಮ ನಂಬರ್ ತಗೊಂಡು ಸಾಗರ ತಂಡದ ಜೊತೆಯಲ್ಲಿ ಕೈ ಜೋಡಿಸಿದ ನಾನು ಎಲ್ಲ ಸಾಗರದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಈಗ ಪ್ರಾರಂಭ ಮಾಡೋಣ. ಫೋಟೋ ತೆಗಿರಪ್ಪ ಯಾರು, ಗ್ರೂಪ್ ಫೋಟೋ ತೆಗಿತೀನಪ್ಪ ಯಾರು, ಗ್ರೂಪ್ ಫೋಟೋ ತೆಗಿಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಭ್ರಷ್ಟರೇ, ರಾಜಕಾರಣ ಬಿಟ್ಟುಕೊಳಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ. ಎಲ್ಲ ಎಡಗಡೆ ಹೋಗಿ 2 ಸಾಲಲ್ಲಿ ಹೋಗೋಣ. 2 ಸಾಲಲ್ಲಿ ಮಾತ್ರ ಹೋಗಿ, ತುಂಬಾ ರೋಡ್ ಇದ್ ಮಾಡ್ಕೊಂಡು ಇದ್ ಮಾಡ್ಬೇಡಿ. ವೆಹಿಕಲ್ ಇದೆ ಹಿಂಗಡೆ ಬನ್ನಿ, ಸಾಲಲ್ಲಿ ಬನ್ನಿ. ಯಾವ ಟ್ರಾಫಿಕ್ ತೊಂದರೆ ಆಗದ ರೀತಿಯಲ್ಲಿ ಇದ್ ಮಾಡ್ಕೊಳ್ಳಿ. ಇವಾಗ ನಡೀತಾ ಇದೆಯಲ್ಲಪ್ಪ ಅಲ್ಲಿ. ಬಂದ್ರ ಯಾಕೆ ನಿಂತಾರೆ ಕೆಲವರು, ಬನ್ನಿ 2 ಸಾಲಲ್ಲಿ ಬನ್ನಿ, ಮುಂದಕ್ಕೆ ಹೋಗಿ. ಫೋಟೋ ಬರೀ ಫೋಟೋ ತೆಗೆದು ಬಿಡ್ಬೇಕಿತ್ತು. ಬರೀ ಬಿರಿಯಾನಿ ಎಲ್ಲರೂ ಮಾಡ್ತಾ ಇದ್ರು. ಅಲ್ಲಿ ನೋಡಿ ಸುಮ್ಮನೆ ಹಿಡ್ಕೊಂಡು ಹೋಗ್ತಾ ಮಾತಾಡ್ಬೇಕು. ಅವರು ಈ ವಿಡಿಯೋ ಇದೆಯಾ ನೋಡಿ, ಅಲ್ಲಿ ಮಾತಾಡ್ಬೇಕು, ಅಲ್ಲಿ ಮಾತಾಡ್ಬೇಕಾರೆ ಹೋಗಿ ಸುಮ್ಮನೆ. ಯಾವ ಬೇರೆ ಹಿಡ್ಕೊಳಕೈತೆ. ಅಲ್ಲ ಇನ್ಸ್ಪೆಕ್ಟರ್ ಹಾಕಿ, ಇನ್ಸ್ಪೆಕ್ಟರ್ ಯಾಕೆ ಬರ್ಲಿಲ್ಲ ಅವರು? ಕಾರಲ್ಲಿ ಒಬ್ರು ಬರ್ಬೇಕು, ಡ್ರೈವ್ ಮಾಡ್ಕೊಂಡಿಲ್ಲ, ಇದ್ರಲ್ಲಿ ಇರ್ಬೇಕು ತಾನೆ, ಗ್ರೂಪ್ ಅಲ್ಲಿ ಇರ್ಬೇಕು. ಫೋನ್ ಮಾಡಿ ಅವ್ರಿಗೆ ಯಾರೊಬ್ರು. ಕಾರಲ್ಲಿ ಒಬ್ರು ಬಾಕರ್ಲ ಹಾಕಿದ್ರೆ ಬರಕ್ ಹೇಳಿ. ಈಗ ನಾವು ಬೀಚ್ ರಸ್ತೆ, ಸಾಗರದ ಬೀಚ್ ರಸ್ತೆಯ ಮುಖ್ಯ ರಸ್ತೆಯಿಂದ ನಾವು ಇವತ್ತು ತಹಸೀಲ್ದಾರ್ ಆಫೀಸು, ಹಾಗೆ ವಿಧಾನಸೌಧ ಆಡಳಿತ ತಾಲೂಕು ಕಚೇರಿ, ಡಿಎಸ್ಪಿ ಕಚೇರಿಗೆ ಪಾದಯಾತ್ರೆ ಮೂಲಕ ಕೇರಸ್ತಾಂಡ ಹೋಗ್ತಾ ಇದೆ. ಮುಂದಿನ ಅಪ್ಡೇಟ್ಗಳನ್ನ ನಾವು ಕಚೇರಿಗೆ ಹೋದ್ಮೇಲೆ ಅಧಿಕಾರಿಗಳು ಭೇಟಿಯಾದಾಗ ನಾವು ಕೊಡ್ತೀವಿ.
ಆ ಬಂಧುಗಳೇ, ಈಗಾಗಲೇ ನಾವು ನಮ್ಮ ಈ ಏನು ಮೆರವಣಿಗೆ ಸಾಗರ ನಗರದಾದ್ಯಂತ ಬಂದ್ವಿ. ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಒಂದಷ್ಟು ವಿವರಣೆಗಳನ್ನ ಕೊಟ್ಟಿದ್ವಿ. ಈಗ ಮತ್ತೊಮ್ಮೆ ನಾವು ಯಾಕೆ ಈ ಪ್ರತಿಭಟನೆ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಮತ್ತೊಮ್ಮೆ ತಮ್ಮ ಗಮನಕ್ಕೆ ನಾವೀಗ ಎಸಿ ಕಚೇರಿಯವರ ಸಾಗರದ ಉಪವಿಭಾಗಾಧಿಕಾರಿ ಕಚೇರಿ ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಬಂದಿದ್ದೀವಿ. ಅವರಿಗೆ ಈ ಒಂದು ಮನವಿಯನ್ನ ಆಗ್ರಹಗಳನ್ನ ಮಾಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಕಾರಣ ಅಂದ್ರೆ ಎರಡು ಅಂಶ ಇದೆ ಇಲ್ಲಿ. ಮೊದಲನೇದಾಗಿ ಸಾಗರದ ಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪುಲ್ಲಯ್ಯ ಅವರು ಸಾರ್ವಜನಿಕರು ಯಾರು ನೊಂದಂತವರು ಪೊಲೀಸ್ ಠಾಣೆಗೆ ಬಂದಾಗ ಸಾರ್ವಜನಿಕರೊಂದಿಗೆ ದೌರ್ಜನ್ಯದಿಂದ ವರ್ತಿಸ್ತಾ ಅವರ ಅಹವಾಲನ್ನ ಕೇಳದಲೆ ಒಂದ್ ರೀತಿಯಲ್ಲಿ ಕಾಕಿ ಬಟ್ಟೆ ಅನ್ನೋದನ್ನ ಒಂದು ದರ್ಪದಿಂದ ಮೈಯೋದಕ್ಕಿರುವಂತಹ ಯೂನಿಫಾರ್ಮ್ ಅನ್ನು ದುರುಪಯೋಗ ಮಾಡ್ಕೊಳ್ತಾ ನೊಂದಂತ ಸಾರ್ವಜನಿಕರಿಗೆ ನ್ಯಾಯ ಕೊಡಕ್ಕೆ ಆಗ್ದಲೆ ಅವ್ರನ್ನ ಅವಮಾನ ಮಾಡಿಸ್ತಾ ಅವರಿಗೆ ಏನು ಹಲವಾರು ಸರ್ಕಾರಿ ಸುತ್ತೋಲೆಗಳು ನ್ಯಾಯಾಲಯದ ಆದೇಶಗಳು ಇದ್ರೂ ಕೂಡ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತನೆ ಮಾಡ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ನಮ್ಮ ಪಕ್ಷದ ಸಾಗರ ತಾಲೂಕು ಘಟಕದವರು ಈಗಾಗಲೇ ಅವ್ರನ್ನ ಭೇಟಿಯಾಗಿ ಕೂಡ ಹೇಳಿದ್ರು. ಅವ್ರಿಗೂ ಜೊತೆನಲ್ಲೂ ಕೂಡ ನೀವು ಯಾರ ಹತ್ರ ಹೋಗ್ರಿ, ನಾವ್ ಏನ್ ಬೇಕಾದ್ರೆ ಮಾಡ್ಕೊಳ್ತೀವಿ ಅಂತ ಹೇಳಿ ಉದ್ದಟಣದಿಂದ ಮಾತಾಡಿದ್ರು. ಆ ನಂತರದಲ್ಲಿ ಅವರ ವಿರುದ್ಧ ನಾವು ಡಿಎಸ್ಪಿ ಅವ್ರಿಗೂ ಕೂಡ ಗಮನಕ್ಕೆ ತಂದ್ರು ಕೂಡ ಇವತ್ತಿನವರೆಗೂ ಅವ್ರ ಮೇಲೆ ವಿರುದ್ಧ ಯಾವ್ದು ಕ್ರಮ ಆಗಿಲ್ಲ. ಕಾರಣ ಅಂತಂದ್ರೆ ಇವತ್ತು ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಒಂದು ತಾಲೂಕಿನಾಗ್ಲಿ ಅಥವಾ ಬೇರೆ ಬೇರೆ ಹೋಬಳಿ ಆಗ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಆ ಜಾಗದ ಜನಪ್ರತಿನಿಧಿಯ ಒಂದು ಕಪಿಮುಷ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಉದ್ದಾಟತನದಿಂದ ಆ ಒಂದು ಹಮ್ಮಿನಿಂದ ಇವತ್ತು ನೀನ್ ಯಾರ ಹತ್ರ ಹೋಗು ಅನ್ನೋಂತ ಹೇಳುವಂತ ಮಟ್ಟಕ್ಕೆ ಇವತ್ತು ಅಧಿಕಾರಿಗಳು ಬಂದು ನಿಂತಿದ್ದಾರೆ. ಅದಕ್ಕಾಗಿ ಇವತ್ತು ಏನು ನೀವು ಈ ಸಾಗರದಲ್ಲಿ ಒಬ್ಬ ಉತ್ತಮವಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಂಡಿದ್ರೆ ಜನಸಾಮಾನ್ಯರ ಈ ಸಂಕಷ್ಟಗಳನ್ನ ಕೇಳೋದಕ್ಕೆ ಸಾಧ್ಯ ಆಗ್ತಿತ್ತು. ಹಾಗೆ ಆ ಅಧಿಕಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಪುಲ್ಲಯ್ಯನವರು ಕೂಡ ಇಷ್ಟು ಉದ್ದತನ ವರ್ತನೆ ಮಾಡ್ತಿರ್ಲಿಲ್ಲ. ಅಂದ್ರೆ ಇವತ್ತು ಜನಪ್ರತಿನಿಧಿಗಳು ಜನರಿಗೆ ಬೇಕಾಗಿರುವಂತ ಯಾವುದೇ ಹವಾಲನ್ನ ಕೇಳದ ಸ್ಥಿತಿಯಲ್ಲಿದ್ದಾರೆ. ಬದಲಾಗಿ ತಮ್ಮ ರಾಜಕೀಯ ಭಾಷಣಗಳನ್ನ ರಾಜಕೀಯ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ತಮಗಿರುವಂತ ಜನ ಏನ್ ಆಯ್ಕೆ ಮಾಡಿ ಶಾಸಕರನ್ನಾಗಿ ಮಾಡಿದ್ದಾರೆ ಅದನ್ನ ಶಾಸನಸಭೆಯಲ್ಲಿ ವಿಧಾನಸೌಧದಲ್ಲಿ ಹಾಗೆ ತಾಲೂಕಿನ ಮತ್ತೆ ಜಿಲ್ಲೆಯ ಕೆಡಿಪಿ ಸಭೆಗಳಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲಿ ಸಾರ್ವಜನಿಕರಿಗೆ ಏನು ಅನುದಾನಗಳು ಸಿಗಬೇಕಾಗಿತ್ತು, ಏನು ಕಾಮಗಾರಿಗಳಲ್ಲಿ ಆಗ್ತಾ ಇರೋ ತೊಂದರೆಗಳಾಗಿರ್ಬೋದು ಅದನ್ನ ಸರಿ ಮಾಡೋ ದೃಷ್ಟಿಯಿಂದ ಮಾಡಬೇಕಾಗಿತ್ತು. ಬದಲಾಗಿ ಒಂದು ರೀತಿಯಲ್ಲಿ ಕೇವಲ ರಾಜಕೀಯ ಕೆಸರಾಟ. ಇವ್ರು ಬಂದ್ರೆ ಹಿಂದಿದ್ದಂತ ಬಿಜೆಪಿ ಸರ್ಕಾರದ ಹಾಲಪ್ಪನ ಜನಪ್ರತಿನಿಧಿ ಆಯ್ಕೆ ಮಾಡಿದ್ರು MLA ಆಗಿ. ಅವರು ಕೇವಲ ಕಾಂಗ್ರೆಸ್ನವರನ್ನ ಬೆಳೆಯುವ ಮೂಲಕ ತಮ್ಮ ಆಡಳಿತವನ್ನ ಪೂರ್ತಿ ನಿಭಾಯಿಸಿದ್ರೆ ಏನ ಸಾರ್ವಜನಿಕವಾಗಿ ಯಾವುದೇ ಉಪಯೋಗ ಮಾಡಲಿಲ್ಲ. ಅದಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ನವರು ಏನ್ ಭ್ರಷ್ಟಾಚಾರಗಳು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು, ಅವ್ರ ವಿರುದ್ಧ ಒಂದೇ ಒಂದು ತನಿಖೆ ಮಾಡಿಸಿ ಅಥವಾ ಅವ್ರ ವಿರುದ್ಧ ಕ್ರಮ ತಗೊಳ್ಳುವಂತ ನ್ಯಾಯದಲ್ಲಿ ಅವ್ರನ್ನ ಕಟಕಟ ನಿಲ್ಲಿಸುವಂತ ಕೆಲಸಗಳನ್ನ ಇಂದಿನ ಬಿಜೆಪಿ ಸರ್ಕಾರದ MLA ಹಾಲಪ್ಪನವ್ರು ಮಾಡಲಿಲ್ಲ. ಅವರ ಲೋಪದೋಷಗಳನ್ನ ಭ್ರಷ್ಟಾಚಾರಗಳನ್ನ ಹೇಳ್ತಾ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ಸಿನ ಗೋಪಾಲಕೃಷ್ಣ ಅವರು ಕೂಡ ಹಿಂದೆ ಏನು ಹೇಳ್ತಾ ಇದ್ರು ಆ ಬಿಜೆಪಿ ಸರ್ಕಾರದ ಆಡಳಿತದ ವಿರುದ್ಧ ಮತ್ತೆ ಸ್ಥಳೀಯ ಶಾಸಕರ ಹಾಲಪ್ಪನವರು ಹೇಳ್ತಾ ಬರ್ತಿದ್ರು ಅವರ ಅಕ್ರಮಗಳ ವಿರುದ್ಧ. ಅವರು ಚುನಾಯಿತರಾಗಿ ಬಂದ ನಂತರ ಅವರ ವಿರುದ್ಧ ಕೂಡ ಯಾವುದೇ ರೀತಿ ಭ್ರಷ್ಟಾಚಾರ ಪ್ರಕರಣಗಳನ್ನ ದಾಖಲಿಸಿ ಅವರನ್ನ ಶಿಕ್ಷೆಗೊಳಪಡಿಸುವಂತ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಅಂದ್ರೆ ಇವರು ಕೇವಲ ಸಾರ್ವಜನಿಕರಿಗೆ ಹೇಳ್ತಾ ಬಿಜೆಪಿ ಭ್ರಷ್ಟಾಚಾರ ಮಾಡ್ತಾರೆ, ಬಿಜೆಪಿ ಸರಿ ಇಲ್ಲ ಅಂತ ಇವ್ರು ಅವ್ರ ಮೇಲೆ ಹೇಳೋದು. ಆದ್ರೆ ಅವರು ಕಾಂಗ್ರೆಸ್ನವ್ರು ಸರಿ ಇಲ್ಲ, ಕಾಂಗ್ರೆಸ್ MLA ಸರಿ ಇಲ್ಲ ಅಂತ ಹೇಳುವಂಥದ್ದು. ಅಂದ್ರೆ ಇಷ್ಟಕ್ಕೆ ಸೀಮಿತಗೊಳಿಸಿ ನಿಜಕ್ಕೂ ಯಾರು ಅಕ್ರಮಗಳ ಮಾಡಿದ್ದಾರೆ, ಯಾರು ಭ್ರಷ್ಟಾಚಾರಗಳನ್ನ ಮಾಡಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮವಾಗಿ ದೂರು ದಾಖಲಿಸಿ ಲೋಕಾಯುಕ್ತ ಆಗಿರ್ಬೋದು, ನ್ಯಾಯಾಲಯಗಳಲ್ಲಾಗಿರ್ಬೋದು, ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ದೂರು ದಾಖಲಿಸಿ ಹಲವಾರು ಯೋಜನೆಗಳೆಲ್ಲ ಆಗಿರುವಂತ ಅಕ್ರಮಗಳು, ಕಾಮಗಾರಿ ಆಗಿರ್ಬೋದು, ಅನುಷ್ಠಾನಗಳ ಸಾರ್ವಜನಿಕ ತಲುಪಬೇಕಾದಂತ ಅನುದಾನದ ಬಂದಿರೋದು ಬಿಡುಗಡೆ ಆಗಿರ್ಬೋದು, ಅದು ಸಮರ್ಪಕವಾಗಿ ಬಳಕೆ ಆಗದೇ ಇರುವಂತದ್ದಾಗಿರ್ಬೋದು, ಈ ತರದ್ದು ಯಾವುದೇ ರೀತಿಯ ಹಿಂದಿನ ಸರ್ಕಾರದವರು ಮಾಡಿರುವಂತಹ ಅಕ್ರಮಗಳ ವಿರುದ್ಧ ಯಾವುದನ್ನೂ ಹೇಳದಲೆ ಕೇವಲ ತಮ್ಮ ಪ್ರತಿಷ್ಠೆಗಾಗಿ ಒಂದು ಸಿಗಂದೂರು ದೇವಸ್ಥಾನಕ್ಕೆ ಏನು ಬಿಡದಿ ಉದ್ಘಾಟನೆ ಆಯ್ತು, ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿಲ್ಲ, ಪ್ರೋಟೋಕಾಲ್ ಮಾಡಿಲ್ಲ ಅಂತ ಒಂದು ರೀತಿಯಲ್ಲಿ ತಮ್ಮನ್ನ ತಾವೇ ಒಂದು ಹವಾಯಣಕಾರಿಯಾಗಿ ಬಿಂಬಿಸ್ಕೊಳ್ತಾ ಸಾರ್ವಜನಿಕರು ಇದು ಮಾಡಿದ್ರು. ಬದಲಾಗಿ ಅಲ್ಲಿ ಏನ್ ಅಕ್ರಮ ಆಗಿದೆ ಅದ್ರ ವಿರುದ್ಧ ಬಿಜೆಪಿ ವಿರುದ್ಧ ದೂರು ಕೊಡ್ಲಿಲ್ಲ. ಇದು ನೀವು ಆಯ್ಕೆ ಮಾಡಿರುವಂತ ಜನಪ್ರತಿನಿಧಿಗಳ ನಡವಳಿಕೆ. ಹಾಗಾಗಿ ನೀವು ಇವತ್ತು ನಾವು ಇಡೀ ಯಾರೆಲ್ಲ ಹಿಂದೆ ನೀವು ಬಿಜೆಪಿಗೆ ಮತ ಹಾಕಿದ್ರೆ
ಹಾಗೆ ಇವಾಗ ಕಾಂಗ್ರೆಸ್ಸಿಗೆ ಮತ ಹಾಕಿ ಗೆಲ್ಸಿದ್ದೀರಾ, ಅವರೆಲ್ಲ ಮತದಾರರಿಗೆ ಹಾಗೂ ಅವರನ್ನು ಗೆಲ್ಲಿಸಿದಂತ ಸಾರ್ವಜನಿಕರಿಗೆ ಅವರ ಹಿಂದೆ ನಿಂತು ಜೈ ಅನ್ಕೊಂಡು ನಮ್ಮ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಬಿಜೆಪಿ ಸರ್ಕಾರ ಬಂದ್ರೆ ನಮ್ಮ ಶಾಸಕರು ಒಳ್ಳೇದ್ ಮಾಡ್ತಾರೆ, ಜನಹಿತ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡು ನೀವು ಒಂದ್ ರೀತಿಯಲ್ಲಿ ಗೌರವದಿಂದ ನೀವು ಅವ್ರ ಜೊತೆ ಬೆಂಬಲ ನಿಂತ್ಕೊಂಡು ಮತದಾನದಲ್ಲಿ ಅವ್ರಿಗೆ ವೋಟ್ ಹಾಕಿ ಅಂತ ಕೇಳ್ಕೊಂಡಿರ್ತೀರಾ. ಆದ್ರೆ ನಿಮ್ಮೆಲ್ಲ ಆಶಯ ಒತ್ತಡಗಳಿಗೆ ವಿರುದ್ಧವಾಗಿ ನೀವೇನು ಪ್ರಾಮಾಣಿಕವಾಗಿ ಮಾಡಿರುವಂತ, ನಾನು ಎರಡನೇ ಸಾಲಿನ ಹೇಳಲ್ಲ, ಯಾಕೆಂದ್ರೆ ಕೆಲವರು ಫಲಾನುಭವಿಗಳಿರ್ತಾರೆ, MLA ಗಳ ಅಕ್ರಮ ಕಾಮಗಾರಿಗಳಲ್ಲಿ ಟೆಂಡರ್ಗಳಲ್ಲಿ ತಮಗೆ ಸಿಗ್ಬೇಕು ಅಂತಕ್ಕಾಗಿ ಅವರಿಗೆ ಬಕೆಟ್ ಇಡ್ತಾ ಇನ್ನೊಂದರ ಅಕ್ರಮಗಳು ಸಾಮೀಲಾಗಿರ್ತಾರೆ. ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಅವ್ರು ನೇರವಾಗಿ ಕ್ರಿಮಿನಲ್ ಕೃತ್ಯನೇ ಅದು. ಅವ್ರು ಬಿಟ್ಟು ಒಂದು ಪಕ್ಷದಿಂದ ಸಿದ್ಧಾಂತನ ನಂಬಿ ಹಾಗೆ ಒಂದು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಒಂದು ಪ್ರಾಮಾಣಿಕವಾಗಿ ಆಯಾ ಪಕ್ಷಗಳಲ್ಲಿ ಯಾರೆಲ್ಲ ಹೋರಾಟಗಳನ್ನ ಬೆಂಬಲ ಮಾಡ್ತೀವಿ, ಆಯ್ಕೆ ಮಾಡಿ ನೀವು ಇದ್ ಮಾಡ್ತಿದ್ರಿ, ನೀವು ನಿಮ್ಮ ಒಂದು ಶ್ರಮವನ್ನ ಚುನಾವಣೆಯಲ್ಲಿ ಆ ಅಭ್ಯರ್ಥಿಗೆ, ಕಾಂಗ್ರೆಸ್ ಬಿಜೆಪಿಯ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ನೀವೆಲ್ಲ ಏನು ಶ್ರಮ ಪಟ್ಟು ನೀವು ಪ್ರಚಾರ ಮಾಡಿರ್ತೀರಾ, ಅದಕ್ಕೆ ವ್ಯತಿರಿಕ್ತವಾಗಿ ನೀವು ನಿಡ್ಕೊಂಡಾಗ ನೀವು ಯೋಚನೆ ಮಾಡ್ಬೇಕು, ನಾವು ಯಾಕಾಗಿ ಇವರು ಪ್ರಚಾರ ಮಾಡಿದ್ವಿ, ಯಾಕೆ ಗೆಲ್ಸಿದ್ವಿ, ಯಾವ ಉದ್ದೇಶದಿಂದ ಇವ್ರನ್ನ ನಾವು ಗೆಲ್ಸಿದ್ವಿ, ಪ್ರಚಾರ ಮಾಡಿ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡಿ ನಮ್ಮ ಕೈಯಿಂದ ಕೆಲವೊಂದ್ ಕಡೆ ದುಡ್ಡು ಹಾಕೊಂಡು ಬಹಳಷ್ಟು ದುಡ್ಡು ಕೊಟ್ಟಿಲ್ಲ. ಯಾಕಂದ್ರೆ ಅವರೇ ಅಕ್ರಮವಾಗಿ ಹಲವಾರು ದುಡ್ಡು ಹಂಚೋದನ್ನ ನೋಡಿ ದುಡ್ಡು ಹಂಚುತ್ತಾರೆ, ಏನ್ ಹೇಳ್ತಾರೆ ಬಿರಿಯಾನಿ ಎಣ್ಣೆ ಸಪ್ಲೈಗಳೆಲ್ಲ ಹಾಕಿ ನಿಮ್ಗೆ ಮಾಡಿರ್ತಾರೆ. ಆದ್ರೆ ಅಲ್ಲೂ ಒಂದಷ್ಟು ಪ್ರಾಮಾಣಿಕ ಪಕ್ಷದಲ್ಲಿರೋ ನಿಷ್ಠಾವಂತಲ್ಲಿ ಇರ್ತಾರಲ್ಲ, ನಾನು ಅವ್ರ ಬಗ್ಗೆ ಕುರಿತಾಗಿ ಹೇಳ್ತಾ ಇರೋದು. ನೀವು ಇವತ್ತು ಯೋಚನೆ ಮಾಡಬೇಕು, ಇಂಥ MLA ಆಯ್ಕೆಯಾಗಿ ಜನ ಉಪಯೋಗ ಕೆಲಸ ಮಾಡದೇ ಇರ್ತಾರಿಗೆ ನಾವು ಪ್ರಚಾರ ಮಾಡಿ ನಾವು ಆತ್ಮವಂಚನೆ ಮಾಡ್ಕೊಂಡಿದ್ದೀನಿ, ಸಮಯ ವ್ಯರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇಂಥವ್ರಿಗೆ ಗೆಲ್ಸೋದಕ್ಕೆ ನಾನು ಅವರು ಮಾಡೋ ಆಡಳಿತಕ್ಕೆ ಬಂದು ನಾವು ಮಾಡೋ ಭ್ರಷ್ಟಾಚಾರಕ್ಕೆ ನಮ್ಮನ್ನ ಮೆಟ್ಲು ಮಾಡ್ಕೊಂಡು ನಮ್ಮನ್ನ ತೂಕೊಂಡು ಅವ್ರ ಅಧಿಕಾರಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಇಷ್ಟು ಜನ ಇದ್ದಾರೆ, ಬಿಜೆಪಿ ಇಷ್ಟು ಜನ ತಿಳ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನೀವು ನಿಮ್ಮ ಪಕ್ಷದ ಯಾರೆಲ್ಲ ಸಿದ್ಧಾಂತಗಳನ್ನ ಮೆಚ್ಚಿ ನೀವು ಅಲ್ಲಿ ಕೆಲಸ ಮಾಡಿದ್ದೀರಾ ಅವ್ರಿಗೆ ನಾನು ಇವತ್ತು ಕರೆ ಕೊಡ್ತಾ ಇದ್ದೀನಿ. ನೀವು ನಿಮ್ಮನ್ನ ದುರುಪಯೋಗ ಮಾಡ್ಕೊಂಡಂತ ಬಿಜೆಪಿ ಕಾಂಗ್ರೆಸ್ಸಿನ ಮುಖಂಡರುಗಳು, ಶಾಸಕರುಗಳು ನಿಮ್ಮ ಸಮಯವನ್ನ ನಿಷ್ಠೆಯನ್ನ ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ಇವತ್ತು ನೀವು ಆತ್ಮವಂಚನೆ ಮಾಡ್ಕೊಂಡು ನೇರವಾಗಿ ಇವತ್ತು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅವ್ರ ಜೊತೆ ಕುರಿಸ್ಕೊಂಡು ಕೆಲಸ ಮಾಡ್ಬೇಕು. ಅದಕ್ಕಿಂತ ಮೊದಲು ನೀವು ಅವ್ರು ಪ್ರಶ್ನೆ ಮಾಡ್ಬೇಕು, ನೀವು ಗೆಲ್ಲೋದಕ್ಕೆ ನಾವೆಲ್ಲ ಪ್ರಚಾರ ಮಾಡಿದೀವಿ, ನೀವು ನಮ್ಮ ಆಶ್ರಿತರಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ತಾ ಇದ್ದೀರಾ, ಕೇವಲ ಒಂದ್ ರೀತಿನಲ್ಲಿ ಬಡಾಯಿ ಕೊಚ್ಕೊಳ್ತಾ ತಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡ್ಕೊಳ್ತಾ ನಮ್ ಪರಿಣಾಮವಾಗಿ ಅದೇನೋ ನಮಗೇನು ತಾಗೇ ಇಲ್ಲ, ನಮಗೇನು ಜನನೂ ಇದ್ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಆತ್ಮವಂಚನೆ ಇಲ್ಲ, ಒಂದ್ ರೀತಿಯಲ್ಲಿ ಅವಮಾನನೂ ಮಾಡದಲ್ಲ ಇವತ್ತು ನಿಮ್ಮನ್ನ ಆರಿಸೋದಕ್ಕೆ ನಾವು ಪ್ರಚಾರ ಮಾಡಿದ್ದಕ್ಕಾಗಿ ಇವತ್ತು ನಾವು ಅವಮಾನಗಳನ್ನು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ನೀವು ಇವೆಲ್ಲ ಮಾಡ್ಬೇಕಿತ್ತು ಅಂತ ನೀವು ಇಷ್ಟೊತ್ತಿಗೆ ಹೇಳ್ಬೇಕಾಗಿತ್ತು, ಬದಲಾಗಿ ಅದನ್ನ ಹೇಳಿಲ್ಲ. ಹೇಳಂತ ಕೆಲಸಗಳನ್ನ ನೀವು ಮಾಡ್ಬೇಕಿತ್ತು. ಪಕ್ಷದ ಪ್ರಾಮಾಣಿಕ ಸಿದ್ಧಾಂತ ಒಪ್ಕೊಂಡಂದು ಈ ಕೆಲಸ ಮಾಡ್ತಿರೋಂಥವ್ರಿಗೆ ಈಗ ನೀವು ಮಾಡದೇ ಇರೋದ್ರಿಂದ ಇವತ್ತು ನೀವು ಹೊರಗಡೆ ಬಂದು ಯಾರು ಪ್ರಾಮಾಣಿಕವಾಗಿ ರಾಜಕಾರಣ ಕೆಲಸ ಮಾಡ್ತಾರೆ, ಟ್ರಾನ್ಸ್ಪರೆನ್ಸಿಯಾಗಿ ತುಂಬಾ ಪಾರದರ್ಶಕವಾಗಿ ತಮ್ಮ ಕೆಲಸಗಳನ್ನ, ತಮ್ಮ ಹಣಕಾಸು ಸ್ಥಿತಿಗಳನ್ನ ಸಾರ್ವಜನಿಕರಿಗೆ ಏನ್ ಹೇಳ್ತೀವಿ ಅದನ್ನೇ ಮಾಡುವಂತ ಹಲವಾರು ಹೋರಾಟಗಳಲ್ಲಿ ತಮ್ಮನ್ನ ತಾವು ಒಗ್ಗಿಕೊಳ್ತಾ ಜನರ ಸೇವೆಗೆ ಮತ್ತೆ ತಾಲೂಕಿನ ಒಂದು ಪಕ್ಷ ಸಂಘಟನೆ ಕೆಲಸ ಮಾಡ್ತಾರೆ. ಅವ್ರ ಜೊತೆನಲ್ಲಿ ನೀವೆಲ್ಲ ಬನ್ನಿ ಅಂತ ಕೇಳ್ಕೊಡ್ತೀವಿ. ನೀವೆಲ್ಲ ಪ್ರಾಮಾಣಿಕರು, ನೀವೆಲ್ಲ ಜನ ಹಿತವಾಗಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ರಾಜಕೀಯ ಪಕ್ಷ ಮಾಡಿದಿರ. ನೀವೆಲ್ಲ ಪ್ರಾಮಾಣಿಕರು, ನಿಮ್ಮನ್ನ ದುರುಪಯೋಗ ಮಾಡ್ಕೊಂಡಿರೋದ್ರಿಂದ ನೀವು ಹೊರಗೆ ಬಂದು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಕೆರೆಸ್ ಪಕ್ಷ ನಿಂತ್ಕೊಳ್ತಾ ನಮ್ಮ ಸಿದ್ಧಾಂತವನ್ನ ದಕ್ಷ ಮತ್ತೆ ಪ್ರಾಮಾಣಿಕ ಪ್ರಾದೇಶಿಕ ಈ ಸಿದ್ಧಾಂತದೊಂದಿಗೆ ನೀವು ಕೂಡ ಯಾವ್ದು ರಾಜ್ಯ ಆಗದ ಸಿದ್ಧಾಂತದೊಂದಿಗೆ ನೀವು ಕೂಡ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಕೆರೆಸ್ ಪಕ್ಷದ ಜನಪ್ರತಿನಿಧಿ ಆಗೋದ್ರ ಮೂಲಕ ನಾವೆಲ್ಲ ಒಂದು ಉತ್ತಮ ಸಮಾಜವನ್ನ, ಉತ್ತಮ ಸಾಗರವನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲ ಕಾರಣಾಗಾರ ಅಂತ ನಾನು ಈ ಸಾರ್ವಜನಿಕರಿಗೂ ಈ ಸಂದರ್ಭ ಕೊಡ್ತೀನಿ. ಬರ್ಲಿಲ್ಲಪ್ಪ ಅವರು ಎಸ್ ಅವರು ಯಾರು ಕರೆ ಅವ್ರಿಗಂದ್ರೆ ಯಾರೋ ಒಬ್ರು ಕರೆ ಕೇಳಿ ಹೋಗ್ಲಿ. ಅವರು ಇಷ್ಟೆಲ್ಲ ನಾವು ಹೇಳ್ತಾ ಇದೀವಿ ಇನ್ನೂ ಬಂದಿಲ್ಲ ಅಂತಂದ್ರೆ ಒಬ್ರು ಹೋಗಿ ಯಾರು ಪೊಲೀಸ್ತಾರೆ ನೋಡಿ ಅವ್ರು ಕರ್ಕೊಂಬನ್ನಿ ಬೇಗ ಹೋಗಿ. ನೀವು ಒಂದ್ ಸ್ವಲ್ಪ ಹೇಳಿ ಅವ್ರು ಕರ್ಕೊಂಬರ ಕೇಳಿ. ಅವ್ರು ಬೇಗ ಎಷ್ಟು ಬೇಗ ಬಂದ್ರೆ ಅಷ್ಟು ಬೇಗ ಮುಗ್ದು ಹೋಗುತ್ತೆ. ನೀವು ಹೋಗಿ ಅವ್ರನ್ನ ಇದ್ ಮಾಡ್ಕೊಂಡು ಸ್ವಲ್ಪ ಅವ್ರಿಗೆ ಬರೋದಕ್ಕೆ ಇದ್ ಮಾಡ್ಕೊಳ್ಳಿ. ನೀವು ಹೋಗಿ ಬಂದ್ರೆ ಬೇಗ ಮುಗ್ದೋಗುತ್ತಲ್ವಾ? ಹಾ ನೋಡಿ, ಇಲ್ಲಿ ನಾವಿನ್ನೂ 2 ಕಚೇರಿ ಹೋಗಿದೆ, ತಾಲೂಕು ಆಫೀಸ್ ಕಚೇರಿ ಹೋಗೋದಿದೆ, ಆಮೇಲೆ DSP ಆಫೀಸಿಗೆ ಹೋಗೋದಿದೆ. ಹಾ ಯಾರು ಇವರು? ಇವ್ರು ಯಾರಿಗಿದು? ಮಾತಾಡಿ ನೀವು ಯಾರು ನಮ್ಮ ಮಾತಾಡಿ, ಇಲ್ಲ ನೀವು ಆಗಿರೋ ಅನುಭವಗಳನ್ನ ಹೇಳ್ತಾ ಹೋಗಿಲ್ಲ ಸರ್. ಈಗ ಏನು ಈ ನಮ್ಮ ಸಾಗರ ಟೌನ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪುಲ್ಲಯ್ಯನವರು ಸಾರ್ವಜನಿಕರಿಗೆ ಬೆಲೆ ಕೊಡದೆ ಮಾತಾಡೋದು, ಏನ್ ದೌರ್ಜನ್ಯ ಮಾಡ್ತಿದ್ದಾರೆ, ಇದ್ರ ವಿಡಿಯೋ ದಾಖಲೆ ಸಮೇತ ನಾವು ಮೀಡಿಯಾದವರಿಗೂ ತೋರಿಸಿದೀವಿ. ಆ ನಂತರದಲ್ಲಿ DYSP ಗಮನಕ್ಕೂ ತಂದಿದೀವಿ. ನೋಡಿ, ಇದುವರೆಗೂ ಅವ್ರ ಮೇಲೆ ಕ್ರಮ ಆಗಿಲ್ಲ.
ನಾವೇನಾದ್ರೂ ಕೇಳಕ್ ಹೋದ್ರೆ ಸಮಜಾಯಿಸ್ಕೊಟ್ಟಿದ್ದಾರೆ, ನೀವೇ ಪೊಲೀಸ್ ಅವರಿಗೆ ಏನೋ ಮಾತಾಡಿದಿರಿ ಅದಕ್ಕೆ ಮಾತಾಡಿದಂತವ್ರು ಅಂತ ಹೇಳ್ಬಿಟ್ಟು ಉದಾಟತನದ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಹತ್ರ ಇರೋ ವಿಡಿಯೋ ರೆಕಾರ್ಡಿಂಗ್ ಪ್ರಕಾರ ನಾವು ಅವ್ರಿಗೆ ಯಾವುದೇ ರೀತಿಯ ಉದಾಟತನ ಮಾತಾಡಿಲ್ಲ. ನಾವು ಅವ್ರಿಗೆ ಗೌರವದಿಂದ ಮಾತಾಡಿದೀವಿ, ಆದ್ರೆ ಅವರೇ ಅಗೌರವ ತೋರಿಸಿದ್ದಾರೆ. ಇದ್ರ ಬಗ್ಗೆ ದಯವಿಟ್ಟು ನಮ್ಮ ಡಿವೈಎಸ್ಪಿ ಅವರು ಗಮನಕ್ಕೆ ತಂದಿದೀವಿ. ಅವ್ರು ಹೋಗಿ ಪೊಲೀಸ್ ಕರ್ಕೊಂಡೋಗಿ ಸರ್ ಹೋಗಿ ಸ್ವಲ್ಪ ಅವ್ರಿಗೆ ಹೇಳಿ, ಅವ್ರಿಗೆ ನಿಮ್ಮವ್ರು ಯಾರು ಹೋಗಿಲ್ಲ ನೋಡಿ. ಡಿವೈಎಸ್ಪಿ ಅವರು ನಮಗೆ ದಯವಿಟ್ಟು ಇದ್ರ ಬಗ್ಗೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ನಮ್ಮ ಸಾಗರದಲ್ಲಿ ಈಗ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಮೈನ್ ಆಗಿರ್ತಾರೆ, ಅವ್ರು ಇದ್ರ ಬಗ್ಗೆ ಉತ್ತರ ಕೊಡ್ಬೇಕು. ಆಮೇಲೆ ನಾವು ಮಾನ್ಯ ಎಸ್ ಪಿ ಅವರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಪೊಲೀಸ್ ಪ್ರಾಧಿಕಾರಕ್ಕೂ ಕೊಟ್ಟಿದೀವಿ, ಲೋಕಾಯುಕ್ತರ ಗಮನಕ್ಕೂ ತಂದಿದೀವಿ. ಹಾಗೆ ಈಗ ಮುಂದಿನ ದಿನಗಳಲ್ಲಿ ಇದನ್ನ ಗೃಹ ಸಚಿವಾಲಯಕ್ಕೂ ಈ ವಿಚಾರದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈಗ ನಾನು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಈಗ ಇದ್ರ ಬಗ್ಗೆ ನಮಗೆ ಡಿವೈಎಸ್ಪಿ ಅವರು ಏನ್ ಇದಕ್ಕೆ ಆಕ್ಷನ್ ತಗೊಂಡಿದ್ದಾರೆ, ಆಮೇಲೆ ಪುಲ್ಲೆಯನ್ ವಿರುದ್ಧ ಏನ್ ಕ್ರಮ ತಗೊಂಡಿದ್ದಾರೆ ಅನ್ನೋದನ್ನ ಈಗ ಬಹಿರಂಗವಾಗಿ ಅವ್ರು ನಮ್ ಮುಂದೆ ಹೇಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬರ್ಲಿಲ್ವಲ್ಲ ಇನ್ನು? ಆಯ್ತು. ಅಲ್ಲಿ ಹೆಸರು ಬರುತ್ತೆ ಅಂತ ನಿಂತ್ಕೊಂಡಿದ್ದಾರೆ, ಅಲ್ಲಿ ಅದಕ್ಕೆ ಬರ್ಲಿ, ತೊಂದ್ರೆ ಇಲ್ಲ. ಅಲ್ಲಿ ಹೆಸರು ಬರುತ್ತೆ, ಅವ್ರಿಗೆ ಅವ್ರ ಕಚೇರಿ ಗೊತ್ತಾಗಬೇಕಲ್ಲ, ಯಾವ ಕಚೇರಿ ಮುಂದೆ ಅಧಿಕಾರಿಗೂ ಇದ್ ಮಾಡ್ಕೊಳಕಾಗತ್ತೆ. ಬನ್ನಿ ಇಲ್ಲಿ ನಿಂತ್ಕೊಂಡು, ಅದು ಬೋರ್ಡ್ ಬರೋ ಇದ್ ಮಾಡ್ಕೊಳ್ಳಿ. ಓಕೆ ಬನ್ನಿ. ಇನ್ನೊಂದು ಎರಡು ಕೊಡಪ್ಪ, ಇಲ್ಲಿ ಡ್ಯಾಕ್ಸ್ ಕೊಡಿ ಇಲ್ಲಿ. ಬನ್ನಿ. ಓಕೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, TRS ಪಕ್ಷದ ರಾಜ್ಯ ಉಪಾಧ್ಯಕ್ಷ. ನಮ್ಮೆಲ್ಲ ತಾಲೂಕಿನ ಘಟಕ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಬಂದಿದ್ದಾರೆ. ತಮ್ಮ ಹೆಸರು ನನಗೆ ಪರಿಚಯ ಆಗಿಲ್ಲ. ನನಗೆ ಪರಿಚಯ ಆಗಿಲ್ಲ, ನಾನು ರಾಜ್ಯ ಸಮಿತಿ ಸದಸ್ಯ ಆಗಿರೋದು. ಬಂದು ಭೇಟಿ ಆಗ್ಬೇಕು. ಅಲ್ಲ, ಭೇಟಿ ಆಗಿಕ್ಕೆ ಬಂದಿದ್ದೆ. ಇಲ್ಲ, ಈಗ ಸಾರ್ವಜನಿಕವಾಗಿ ಬಂದಿದ್ದೀವಿ ನಾವು. ಅದಕ್ಕಾಗಿ ಸಾರ್ವಜನಿಕವಾಗಿ ತಮ್ಮ ಹೆಸರು ಕೇಳಿದೆ. ಯಾಕಂದ್ರೆ ನೋಡಿ, ನಾವೀಗಾಗ್ಲೇ ಒಂದ್ ನಿಮಿಷ, ನಾವೀಗಾಗ್ಲೇನೆ ಹಲವಾರು ಸುತ್ತೋಲೆಗಳು ನಮ್ಮ ಕಾರಣಕ್ಕಾಗಿ ಸರ್ಕಾರದಲ್ಲಿ ಹೊರಟಿದೆ. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿ ಎಲ್ಲರೂ ತಮ್ಮ ಬ್ಯಾಡ್ಜ್ ಅನ್ನ ಹಾಕೋಬೇಕು. ಅಂದ್ರೆ ನಮ್ಮ ಪದವಿಯರು ಹಾಕೋಬೇಕು. ತಾವು ಹಾಕೊಂಡಿಲ್ಲ, ನಾ ಹಾಕೊಂಡಿದ್ರೆ ನೋಡಿ ನಿಮ್ಗೆ ಕೇಳ್ತಿರಲ್ಲ, ನಿಮ್ಗೆ ಸಮಸ್ಯೆ ಅಂತ ಕೇಳಿಲ್ಲ. ಈಗ ನೀವು ಹಾಕೊಂಡು ಕಚೇರಿ ಮಾದರಿ ಆಗ್ಬೇಕು. ನೀವು ಹಾಕೊಂಡಾಗ ಉಳಿದರೆಲ್ಲ ಹಾಕೋತಾರೆ. ಆಮೇಲೆ ನಿಮಗೆ ಹೇಳೋದಕ್ಕೆ ಒಂದಷ್ಟು ಅಧಿಕಾರ ಹೇಳಬೇಕು. ಯಾಕಂದ್ರೆ ಇದು ಸರ್ಕಾರಿ ಸುತ್ತೋಲೆ, ಇದು ಆಗಿಲ್ಲ. ಇದನ್ನವರೆಗೂ ನಮ್ಮ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಅಧ್ಯಯನಗಳನ್ನು ಮಾಡ್ತಾರೆ. ತಾಲೂಕ್ ಆಫೀಸಲ್ಲಿ ಮಾಡಿದ್ರು, ಇಲ್ಲಿ ಮಾಡಿಲ್ಲ AC ಆಫೀಸಲ್ಲಿ. ತಾವು ಅದು ತಮ್ಮ ಹೆಸರು ಅಂತ ಹೇಳ್ಬಿಟ್ಟು ನನಗೂ ಇದ್ದಾರೆ. ವೀರೇಶ್ ಕುಮಾರ್ AC ಅವರು, ಸಾಗರ ಅವರು, ಅವ್ರ ಜೊತೆ ಬಂದಿದ್ದೀವಿ ನೋಡಿ. ಈಗಾಗಲೇ ನಾವು ಈ ಅಂಶಗಳ ಆಧಾರದ ಮೇಲೆ, ಆಮೇಲೆ ಇಡೀ ಸರ್ಕಾರದ ಮತ್ತೆ ನ್ಯಾಯಾಲಯದ ಹಲವಾರು ಸುತ್ತೋಲೆಗಳು, ನ್ಯಾಯಾಲಯದ ಆದೇಶಗಳು ಇವತ್ತು ಸಾರ್ವಜನಿಕರೊಂದಿಗೆ ಸರ್ಕಾರಿ ಕಚೇರಿಗೆ ಬರುವಂತ ಯಾವುದೇ ಸಾರ್ವಜನಿಕರು ತಮ್ಮ ಕೆಲಸಗಳಿಗಾಗಿ ಬಂದಾಗ ಅವ್ರ ಜೊತೆನಲ್ಲಿ ಸೌಜನ್ಯದಿಂದ ವರ್ತನೆ ಮಾಡಬೇಕು. ಅವರನ್ನ, ಅದರಲ್ಲೂ ವಯಸ್ಸಾಗಿರೋರಿಗೆ, ವಯಸ್ಸಾಗಿದ್ರು ಚೇರ್ ಇದ್ರೆ ಕೊಡ್ಬೇಕು. ಅದು ಅಕಸ್ಮಾತ್ ಆಗಿ ಚೇರ್ ಇಲ್ಲ, ಇನ್ನೊಂದೆಲ್ಲ ಯಾವುದೋ ಒಂದು ಬೆಂಚ್, ಅಧಿಕಾರಿ ಇದರಲ್ಲಿ ಇರುತ್ತೆ ಚೇರ್. ಬಟ್ ಬೇರೆ ಸಿಬ್ಬಂದಿಗಳು ಬಂದಾಗ ಅಲ್ಲ ಅಲ್ಲಿ ಬಂದಾಗ ನೀವು ಹೇಗೆ ಒಂದು ಕರೆಕ್ಟ್. ಅದು ಆ ದೃಷ್ಟಿಕೋನದಲ್ಲಿ ವಯಸ್ಸಾದವರು ಪ್ರಮುಖವಾಗಿ ಸುತ್ತೋಲೆನಿದೆ. ವಯಸ್ಸಾದವರಿಗೆ, ಅವರಿಗೆ, ಹಿರಿಯ ನಾಗರಿಕರಿಗೆ ಅವರಿಗೆ ಕೂರಿಸಿ ಕೇಳಿ ಅವ್ರು ಯಾಕಾಗಿ ಕಚೇರಿ ಬಂದಿದ್ದಾರೆ, ಏನು ಕೆಲಸ ಇಟ್ಕೊಂಡ್ ಬಂದಿದ್ದಾರೆ ಅದು ಕೇಳಿ ಅದನ್ನ ಮಾಡ್ಕೊಡ್ಬೇಕು ಅಂತ ಸುತ್ತೋಲೆಗಳಿದ್ದಾವೆ. ಅದು ಇವತ್ತು ಆ ವ್ಯವಸ್ಥೆಗಳು ಕಂಡು ಬರ್ತಾ ಇಲ್ಲ. ಇಲ್ಲ, ನಾನ್ ನಿಮ್ ಕಚೇರಿ ಹೇಳ್ತಿಲ್ಲ, ನಾನ್ ಈಗ ಆಮೇಲೆ ಇಲ್ಲಿ ಬಂದಿರೋದು ಕೂಡ ನಿಮ್ ಕಚೇರಿಗೆ ಹೇಳಕ್ ಬಂದಿಲ್ಲ, ಬೇರೆ ಕಚೇರಿನಲ್ಲಿ ತಾವು ಕ್ರಮ ತಗೊಳ್ಳೋದಕ್ಕೆ ಹೇಳ್ಬೇಕು ಅಂತ ಬಂದಿರುವಂತದ್ದು. ಹಾಗಾಗಿ ಒಳಗ್ ಬಂದಿದ್ದು ಸಿಗ್ಬೋದು, ನಮ್ಗೆ ಗೊತ್ತಿಲ್ಲ. ಇಲ್ಲ, ಅದು ಈ ಸಂದರ್ಭದಲ್ಲಿ ಬೇಡ, ಅದು ಈ ಸಂದರ್ಭ ಬೇಡ. ನಾವೆಲ್ಲ ಸಹಕಾರ ಇಟ್ಕೊಂಡೇ ಮಾಡ್ತಾ ಇರೋದು. ಯಾರು ನಾನು ಸರ್ಕಾರಿ ನೌಕರ ಅಂದ ತಕ್ಷಣ ಅವ್ರ ವಿರುದ್ಧ ಆಗ್ಲಿ ಇನ್ನೊಂದಾಗ್ಲಿ ನಮ್ದಿಲ್ಲ. ವ್ಯವಸ್ಥೆ ಸರಿ ಮಾಡೋ ದೃಷ್ಟಿಯಿಂದ ನಾವೆಲ್ಲ ಮಾಡ್ತಾ ಇರೋದು. ಈಗ ಸಾರ್ವಜನಿಕರು ತಮ್ಮ ಹಲವಾರು ಕಷ್ಟಗಳನ್ನ ಅನುಭವಿಸಿರ್ತಾರೆ. ಅದಕ್ಕೆ ನ್ಯಾಯ ಪಡ್ಕೊಳ್ಬೇಕಾದಾಗ ಒಂದಷ್ಟು ಬೇರೆ ಬೇರೆ ಜಗಳ ಆದಾಗ, ಇನ್ನೊಂದಷ್ಟು ತಮಗೆ ನೋವಾದಾಗ, ಕ್ರಿಮಿನಲ್ ಕೃತ್ಯ ಅವ್ರ ಮೇಲೆ ಅಲ್ಲೇ ಆದಾಗ, ಇವರೆಲ್ಲ ಇದ್ ಮಾಡಿದಾಗ ಪೊಲೀಸ್ ಠಾಣೆಗೆ ಸಹಜವಾಗಿ ಹೋಗ್ತಾರೆ. ಪೊಲೀಸ್ ಠಾಣೆಗೆ ಹೋದಾಗ ಅವ್ರು ಏನೋ ನ್ಯಾಯ ಕೊಡ್ತಾರೆ, ನಮ್ಮ ಅಹವಾಲನ್ನು ಕೇಳ್ತಾರೆ. ಅದು ಕಾಗ್ನಿಜಬಲ್ ಇದ್ರೆ ಅದಕ್ಕೆ ದೂರು ತಗೊಳ್ತಾರೆ, ಬರ್ಕೊಂಡ್ಬಂದಿದ್ರೆ ದೂರು ತಗೊಂಡು ಅದ್ರ ಮೇಲೆ FIR ಹಾಕ್ತಾರೆ. ದೂರು ಬರ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಸಿಬ್ಬಂದಿನ ಒಬ್ಬರನ್ನ ಕೂರಿಸಿ ಅವರಿಂದ ಲಿಖಿತವಾಗಿ ಬರ್ಸ್ಕೊಂಡು ಯಾಕಂದ್ರೆ ಎಷ್ಟೋ ಜನಕ್ಕೆ ದೂರು ಬರೆಯಕ್ಕೆ ಬರೋಲ್ಲ. ಇವತ್ತಿನ ಇದರಲ್ಲಿ ತುಂಬಾ ಜನಕ್ಕೆ ಬರೋದಿಲ್ಲ. ಅದು ಅಂದ್ರೆ ದೂರು ಹೇಗೆ ಕೊಡ್ಬೇಕು ಅನ್ನೋಂತಾನೆ ಇವತ್ತವರೆಗೂ ನಮ್ಮ ಆಡಳಿತ ವ್ಯವಸ್ಥೆ ಕಳಸೇ ಕೊಟ್ಟಿಲ್ಲ. ನಮ್ಮ ಇದು ದುರಂತ ಇವತ್ತು ನಮ್ಮ ಇದಕ್ಕೆ ಒಂದು ದೂರು ಇದಾದ ಹೇಗ್ ಬರಬೇಕು ಅನ್ನೋಂಥದ್ದು. ಆದ್ರೆ ಬೇರೆ ಇನ್ನೊಂದು ಭಾಗ ಅದು. ಆದ್ರೆ ಅದಕ್ಕೆ ಬೇಕಾದಂತ ಅಧಿಕಾರಿ ತನ್ನ ಸಿಬ್ಬಂದಿ ಮುಳ್ಕೊಳ್ಸಿ, ನೀವು ಯಾವ ಕಾರಣಕ್ಕೆ ಬಂದಿರಾ, ಇಲ್ಲಿ ಏನ್ ಬಂದಿರಾ, ಏನ್ ನಮ್ಮಿಂದ ಇಲಾಖೆಯಿಂದ ಪ್ರಮುಖ ಪೊಲೀಸ್ ಇಲಾಖೆ ನಾವು ಇಲ್ಲಿ ಬಂದಿರೋದ್ರಿಂದ ಪೊಲೀಸ್ ಇಲಾಖೆಯ ಠಾಣೆಗೆ ಬಂದಿದ್ರೆ ಇಲ್ಲಿ ಏನ್ ಕೇಳಬೇಕಾಗಿದೆ ಅಂತ ಕೇಳಿಕೊಂಡು ಅದಕ್ಕೆ ಸ್ಪಂದಿಸೋದಕ್ಕೆ ಇರುವಂತ ಕಾನೂನಾತ್ಮಕವಾಗಿ ಅವರು ಸ್ಪಂದಿಸಬೇಕು ಅಂತ ಇದ್ದಾಗ ಸ್ಪಂದಿಸಿ ಅದು ರಿಜಿಸ್ಟರ್ ಮಾಡ್ಕೊಂಡು ಫಸ್ಟ್ ಅವರಿಗೆ ಕಾಗ್ನಿಜಬಲ್ ಇದ್ರೆ ಅದಕ್ಕೆ FIR ಹಾಕುವಂಥದ್ದು. ಕಾಗ್ನಿಜಬಲ್ ಅಂದ್ರೆ ಪ್ರಾಥಮಿಕ ವಿಚಾರಣೆಗೆ ತಗೊಂಡು
ಅದನ್ನ NCR ಮಾಡ್ಕೊಂಡು ವಿಚಾರಣೆ ತಗೊಂಡು ಎದುರಾಳಿರು ನೋಟಿಸ್ ಕೊಟ್ಟು ಅವರಿಗೆ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ ಏನು ಅಂತ ಅವರದ್ದು ಕೇಳ್ಕೊಂಡು ಯಾರು ನಮ್ಮ ಮೇಲ್ನೋಟಕ್ಕೆ ಯಾರ್ದು ಅಪರಾಧ ಇದೆ ಅಂತ ಕಂಡಾಗ ದೂರಿನ ಪ್ರಕಾರ ಅಪರಾಧ ಅಂತ ಕಂಡಾಗ ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ಇದು ಒಬ್ಬ ಸೌಜನ್ಯಯುತ ಒಂದು ಪ್ರಾಮಾಣಿಕ ದಕ್ಷ ಅಧಿಕಾರಿ ಕರ್ತವ್ಯ. ಬರೀ ಕರ್ತವ್ಯ ಅಲ್ಲ, ಆ ರೀತಿ ನಡ್ಕೊಳ್ಬೇಕು ಅಂತ ಅವರಿಗೆ ಅವ್ರ ತರಬೇತಿನಲ್ಲಿ ಕೂಡ ಹೇಳ್ಕೊಟ್ಟಿರ್ತಾರೆ. ಅಲ್ಲ ಅವ್ರು ತರಬೇತಿ ಕೊಟ್ಟಿರ್ತಾರೆ ಸಾರ್ವಜನಿಕರಿಗೆ ಈ ಮಾಹಿತಿ ಇರೋದಿಲ್ಲ. ಆದ್ರೆ ಒಬ್ಬ ಸಿಬ್ಬಂದಿಗೆ ಅದು ಇದಿರುತ್ತೆ, ಒಬ್ಬ ಪೊಲೀಸರಿಗೆ ಟ್ರೈನಿಂಗ್ ಆಗಿರುತ್ತೆ, ಅದರಲ್ಲೂ ಮೇಲ್ಮಟ್ಟದಲ್ಲಿ ಇನ್ಸ್ಪೆಕ್ಟರ್ ಅವರಿಗೂ ಕೂಡ ಅವ್ರು ಕಾಲಕ್ಕೂ ಟ್ರೈನಿಂಗ್ ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ಅವ್ರ ತರಬೇತಿ ನೂತನವಾಗಿ ಏನೋ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರುತ್ತೆ, ಅದು ತಕ್ಕಂಗೆ ಅವರು ಟ್ರಾನ್ಸ್ಪರೆನ್ಸಿ ಆಡಳಿತಕ್ಕೆ ಮತ್ತೆ ಬೇಕಾದ ಬೇರೆ ಬೇರೆ ಪೂರಕವಾಗಿರುವಂತ ತರಬೇತಿ ಕೊಟ್ಟು ಮಾಡಿರ್ತಾರೆ. ಮಂಜುನಾಥ್ ಅಲ್ಲ ಹಾಗೆ ಅಂತ ಸಂದರ್ಭದಲ್ಲಿ ಇಲ್ಲಿ ಪುಲ್ಲಯ್ಯ ಅಂತ ಇನ್ಸ್ಪೆಕ್ಟರ್ ತಾನೇ ಹೋದವ್ರ ಜೊತೆನಲ್ಲಿ ಅದ್ಯಾವುದನ್ನು ಕೇಳದಲ್ಲೇ ತಮ್ಮ ದರ್ಪದಿಂದ ಕಾಕಿ ಬಟ್ಟೆಯನ್ನ ಒಂದ್ ರೀತಿನಲ್ಲಿ ತನಗೆ ಕೊಟ್ಟಿರೋ ಪರಮಾಧಿಕಾರ ಅನ್ಕೊಂಡು ಅಕ್ಷರಶಃ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಹೇಳ್ದಂಗೆ, ಅಂದ್ರೆ ನಾನು ಇಲ್ಲಿ ಬಂದಿದ್ದೀನಿ, ನಮ್ಮ ಕಾರ್ಯಕರ್ತರು ನನಗೆ ಹೇಳಿದಾರೆ, ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ಹೇಳಿದ್ದಾರೆ. ಅಲ್ಲಿ ಒಂದು ದೌರ್ಜನ್ಯದಿಂದ ವರ್ತ ಮಾಡ್ತಾ ಒಂದ್ ರೀತಿಯಲ್ಲಿ ಅವರು ಅಹವಾಲನ್ನು ಕೇಳಿದಲ್ಲ ಏಕವಚನ ಮಾತಾ ಅವ್ರನ್ನ ಹೊರ ಹೋಗು ಅಂತ ಹೇಳುವಂಥದ್ದು, ಹೊರಗೆ ಹೋಗು ಕೈಕಾಲು ಮುರಿತೀನಿ ಅಂತ ಸಾರ್ವಜನಿಕರು ರೋಡ್ ಹೇಳ್ದಂಗೆ ರೋಡಿಗಳು ಹೇಳೋ ಮಾತಾಡಲ್ಲ. ಇದೆಲ್ಲ ನಾವು ಮೇಲ್ನೋಟಕ್ಕೆ ಹೇಳ್ತಿಲ್ಲ, ಇದ್ರ ಬಗ್ಗೆ ಹಲವಾರು ವಿಡಿಯೋಗಳೆಲ್ಲ ಇದಾವೆ, ವಿಡಿಯೋ ಸಾಕ್ಷಿಗಳಿದಾವೆ. ನಾವು TRS ಪಕ್ಷವರು ಸಾಕ್ಷಿಗಳಿದ್ರೇನೆ ಅದನ್ನ ನಾವು ಅಷ್ಟು ಮುಂದುವರಿಯುವಂತದ್ದು. ಹಾಗಾಗಿ ಈ ರೀತಿ ದುರ್ವರ್ತನೆ ಇದು ಸಮಾಜಕ್ಕೆ ಒಳ್ಳೇದಲ್ಲ. ಅವರು ಜಾಗಕ್ಕೆ ಇನ್ಸ್ಪೆಕ್ಟರ್ ಆಗಿರೋದಕ್ಕೆ ನಾಲಾಯಕ್ ಅವರು ಅದನ್ನ ಮೇಲಾಧಿಕಾರಿ ಗಮನಕ್ಕೂ ತಂದಿದ್ದೀವಿ, DSP ಗಮನಕ್ಕೂ ತಂದಿದ್ದೀವಿ. ಅವರು ಕೂಡ ಇದನ್ನ ತಗೊಂಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅವ್ರಿಗೆ ಏನ್ ಪ್ರಭಾವ ಇದೆಯೋ, ಯಾವ ಕಪಿಮುಷ್ಟಿನಲ್ಲಿ ಯಾವ ಜನ ಪ್ರತಿನಿಧಿ ಜರ್ಬಿಂಶಲ್ ನಮಗೆ ಗೊತ್ತಿಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಆದ್ರೆ ಅವರು ಕೂಡ ಇದುವರೆಗೂ ತಗೊಂಡಿಲ್ಲ. ಹಾಗಾಗಿ ತಾವು AC ಆಗಿರೋದ್ರಿಂದ ತಮಗೆ ಮ್ಯಾಜಿಸ್ಟ್ರೇಟ್ ಪವರ್ ಕೂಡ ಇದೆ, ತಮಗೆ ನ್ಯಾಯಾಧೀಶರ ಇದು ಕೂಡ ಅಧಿಕಾರ ತಮಗೆ ಬಂದಿದೆ ಈ ನ್ಯಾಯಾಧೀಶರಾಗಿ. ಹಾಗಾಗಿ ನಾವು ತಾವು ಮ್ಯಾಜಿಸ್ಟ್ರೇಟ್ ಕೂಡ ಆಗಿರೋದ್ರಿಂದ ತಾವು ಆಯ್ತು ಕೊಡಪ್ಪ ಇನ್ನು ಹೇಳಿ ಇದನ್ನ ಅವ್ರ ವಿರುದ್ಧ ತಾವು ಸಂಬಂಧಪಟ್ಟ DSP ಅವರಿಗೂ ಪತ್ರ ಬರೆದಿ ಅವ್ರಿಗೂ ತಕ್ಷಣ ಇದು ಕ್ರಮ ತಗೊಂಡು ನಾವುಗಳೇನೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಇದನ್ನ ನಾವು ಕೊಟ್ಟು ಅದನ್ನ ತಗೊಂಡು ನೀವು ಕ್ರಮ ತಗೊಳ್ಬೇಕು ಅಂತ ನಾವು ಈ ಸಂದರ್ಭ ತಮ್ಮ ಮೂಲಕ ನಾವು ಇದನ್ನ ಕ್ರಮ ತಗೊಳ್ಬೇಕು ಅಂತ ನಾವು ಇದ್ ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನ ಸ್ವೀಕಾರ ಮಾಡ್ಕೊಂಡು ತಾವು ಇದ್ರ ಬಗ್ಗೆ ತಮ್ಮ ಕ್ರಮ ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬೇಕು ಏನಾಗಬಹುದು ಅನ್ನೋದನ್ನ ನಾವು ಇರ್ಬೋದ್ರ ಅಲ್ಲಿ ಕೊಟ್ಟು ಬನ್ನಿ ಬೇರೆ ಕೈಗೆ ಬೀರ್ಭದ್ರ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಇವರು ಇನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿ. ಎಲ್ಲಿ ತನಕ ಅನ್ನೆಸೆಸರಿ ಹರಾಸ್ಮೆಂಟ್ ಆಗದೆ ನಾವು ಒಬ್ಬ ಅಧಿಕಾರಿನ ತಿದ್ದೋ ಪ್ರಕಾರ ಸಮಾಜಕ್ಕಾಗ್ಲಿ ಇವ್ರಿಗಾಗ್ಲಿ ಒಳ್ಳೇದನ್ನ ಮಾಡೋದು ನಾ ಏನ್ ಹೇಳ್ತೀನಿ, ಆ ಅಧಿಕಾರಿನ ತಿದ್ದೋ ಬರದಲ್ಲಿ ನೀವು ಒಂದು ಮಾನವೀಯತೆ ಕಳ್ಕೊಂಡು ಆತರ ವರ್ತನೆ ಆಗ್ಬಾರ್ದು. ನೀವು ಯಾವ್ದಾದ್ರು ಪಕ್ಷ ಕಟ್ಟಿ ನೀವ್ ಏನಾದ್ರು ಮಾಡಿ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ, ಹೌದಲ್ಲ? ಇವತ್ತು ನೀವು ಈ ಪಕ್ಷದಲ್ಲಿ ಇರ್ಬೋದು, ನಾಳೆ ಇನ್ನೊಂದು ಪಕ್ಷಕ್ಕೆ ಹೋಗ್ಬೋದು, ಅದು ನಿಮ್ಮ ಒಂದು ಪ್ರಾಥಮಿಕ ಸ್ವಾತಂತ್ರ್ಯ, ಅದನ್ನ ನಾವು ಮಾತಾಡ್ಲಿಕ್ಕಿಲ್ಲ. ನನಗೆ ಅಂತಲ್ಲ, ನಮ್ಮ ಒಂದು ಸಿಬ್ಬಂದಿನಿಂದ ಹಿಡ್ಕೊಂಡು ಅವರು ಕೂಡ ನಿಮ್ ತರನೇ ಒಬ್ಬ ಸಾಮಾನ್ಯ ನಾಗರಿಕರು, ಅವ್ರಿಗೂ ಕೂಡ ಅನ್ನೆಸೆಸರಿ ಹರಾಸ್ಮೆಂಟ್ ಆಗ್ಬಾರ್ದು. ಏನ್ ತಿದ್ಕೊಳ್ಳೋದಿದೆಯಾ? ಖಂಡಿತವಾಗ್ಲು ಅದಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ. ನಾನೇ ಹೇಳಿದ್ನಲ್ಲ ಈಗ ಅದಕ್ಕೆ ನೀವು ಯಾವ ರೀತಿ ಕ್ರಮ ತಗೋಬಹುದು ಅಂತ. ಯಾಕಂದ್ರೆ ನೀವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ತಗೊಂಬಂದು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನ ತಗೊಂಬಂದು ಅದನ್ನ ನಾವು ಅವರು ಒಂದು ಪೊಲೀಸ್ ನಿಯಮಾವಳಿ ಪ್ರಕಾರ ಏನು ಕ್ರಮ ವಹಿಸಬಹುದಾಗಿರುತ್ತಲ್ಲ, ಮಾನ್ಯರಿಗೆ ನಾನು ಕೂಡ ವಿನಂತಿ ಮಾಡ್ತೇನೆ ತಮ್ಮೆಲ್ಲರ ಪರವಾಗಿ. ಯಾಕಂದ್ರೆ ಈ ಪೊಲೀಸ್ ಸ್ಟೇಷನ್ ಒಂದು ಸರಿಯಾಗಿ ಆಗ್ಬಿಟ್ರೆ, ಜನರಿಗೆ ನ್ಯಾಯ ಕೊಡೋದಾಗ್ಬಿಟ್ರೆ ಅರ್ಧ ಸಮಸ್ಯೆ ಅಲ್ಲಿ ಇದಾಗುತ್ತೆ, ಜನ ಹರಾಜ್ಮೆಂಟ್ ಆಗೋದು. ಇವತ್ತು ಪೊಲೀಸ್ ಠಾಣೆಗೆ ಯಾರಾದ್ರು ಇನ್ನೊಂದಷ್ಟು ನಿಮ್ಗೆ ಅಲ್ಲಿ ಹೇಳ್ತೀನಿ, ಇನ್ನೂ ಒಂದಷ್ಟು ಮಾಹಿತಿ ಗೊತ್ತಿರುವಂತದ್ದು ಈ ಮೂಲಕ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ನಾನು ಹೇಳುವಂತ ಪ್ರಯತ್ನ. ಇವತ್ತು ಯಾರ ವಿರುದ್ಧ ದೂರು ಕೊಟ್ಟಾಗ ಅವರ ನಿಯಮಾವಳಿ ಪ್ರಕಾರ, ಶಿಸ್ತಿನ ಪ್ರಕಾರ, ಪೊಲೀಸ್ ಇಲಾಖೆ ಶಿಸ್ತಿನ ಪ್ರಕಾರ ಅವರಿಗೆ ಒಂದು ನೋಟಿಸ್ ಕೊಟ್ಟು ಕರಿಬೇಕು. ಈಗ ನಾನು ನನ್ನ ವಿರುದ್ಧ ಯಾರು ದೂರು ಕೊಟ್ಟಾಗ ಮಂಜುನಾಥ್ ಅವರೇ ನಿಮ್ಮ ವಿರುದ್ಧ ಇಂಥ ದೂರು ಕೊಟ್ಟಿದ್ದಾರೆ, ನೋಟಿಸ್ ಅಲ್ಲಿ ಇಂಥ ದಿವಸ ಇಷ್ಟು ಗಂಟೆಗೆ ಬಂದು ನಮಗೆ ನಮ್ಮ ಇಲಾಖೆ ವಿಚಾರಣೆ ಬನ್ನಿ ನೀವು ಅಂತ ಇದು ಕೊಡೋದು ಪದ್ಧತಿ. ಆದ್ರೆ ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಆ ರೀತಿ ವ್ಯವಸ್ಥೆ ಇಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನಿಮ್ಮ ಕಂಪ್ಲೇಂಟ್ ಬಹಳ ಇಲ್ಲ, ಅರ್ಧ ಬಿಡ್ಬೇಕಿಲ್ಲ. ಆ ಗೊತ್ತು ಇದೆಯಲ್ಲ, ಅದು ಇದು ವ್ಯವಸ್ಥೆಗೆ ವಿರುದ್ಧವಾಗಿರ್ತದ್ದು, ಶಿಸ್ತಿನ ಉಲ್ಲಂಘನೆ ನೇರವಾಗಿ. ಇದು ಎಲ್ಲಾ ಇದಲ್ಲ, ನಾನು ಅರ್ಧ ಗಂಟೆ ಬಿಡ್ಬೇಕು ಅಲ್ಲ, ನಾ ಅದನ್ನೇ ಹೇಳಿ ದುರ್ವರ್ತನೆ ಅಂತ ಹೇಳಕೊಟ್ಟಿದ್ದು. ಕೇಳ್ರಿ, ನಾನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅಲ್ಲ ಕೇಳ್ರಿ. ಆದ್ರೂ ಕೂಡ ನಿಮ್ಗೆ ಒಂದು ಹೇಳ್ತೀನಿ ಸ್ನೇಹಿತರೆ, ಏನಂದ್ರೆ ಈ ಇನ್ನೋಸೆಂಟ್ಸ್ಗೆ ಪೊಲೀಸರು ಕಂಡ್ರೆ ಭಯ ಇರಬಾರ್ದು ಅನ್ನೋದು ಎಷ್ಟು ಸತ್ಯನೋ
ಅದೇ ತರ ತಪ್ಪು ಮಾಡೋರಿಗೆ ಪೊಲೀಸರು ಕಂಡ್ರೆ ಭಯ ಇರ್ಲೇಬೇಕು. ಹಾ ಖಂಡಿತ. ಅದಕ್ಕೆ ನಾವು ಒಂದು ಒಳ್ಳೆ ಸಮಾಜ ವ್ಯವಸ್ಥೆನಲ್ಲಿ ಅದು ಇರ್ಲೇಬೇಕು. ಅಲ್ಲ ಇನ್ನೊಂದು ಆದ್ರಿಂದ ಆದ್ರೆ ಪಾಪ ಅವರು ಆತರ ವರ್ತನೆ ಮಾಡೋ ಬರದಲ್ಲಿ ಒಂದಿಬ್ರು ಇನ್ನೋಸೆಂಟ್ಸ್ ಮೇಲೂ ಕೂಡ ಆತರ ರೇಗಾಡಿರ್ಬೋದು. ಅದನ್ನೇನಿದೆ ಸರಿಪಡಿಸ್ಲಿಕ್ಕೆ ತಾವು ಕೂಡ ಬಂದಿದ್ದೀರಿ. ಆ ವಿಚಾರದಲ್ಲಿ ನಾವ್ ಇದನ್ನ ಕ್ರಮ ಅದಕ್ಕಾಗಿ ಒಂದಷ್ಟು ಅವ್ರು ತೀರಾ ಅಷ್ಟು ನಿಮ್ ತರ ಸಿವಿಲ್ ಆಫೀಸರ್ ಬಿಟ್ರೆ ಯಾರಾದ್ರೂ ಮಾತು ಕೇಳ್ತಾರೆ? ಇಲ್ಲ ಇದೇ ಅಧಿಕಾರ ಕೊಟ್ಟಿದೆ ಅವರಿಗೆ. ಅದಕ್ಕೆ ನೀವು ಹೇಳಿದ್ರಲ್ಲ, ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಧೀಶರಿಗೆ ಅಧಿಕಾರ ದುರುಪಯೋಗ ನೇರವಾಗಿ ಆಗಿದ್ದೆ. ಯಾಕಂದ್ರೆ ನೀವು ತಹಸೀಲ್ದಾರ್ ಆಗಿ ಬಂದಿದ್ದೀರ, ಅವರು ಎಸ್ ಸಿ ಬಂದಿರೋದ್ರ ಡೈರೆಕ್ಟ್ ಬಂದ್ರ. ಓಕೆ, ಸಂತೋಷ. ಇನ್ನು ನಿಮಗೆ ಡಿ ಸಿ ಆಗಿ ಮುಂದೆ ಅಡಿಷನಲ್ ಡಿ ಸಿ ಆಗಿ ಹೋಗುವಂತ ಇದಿದೆ, ಅದು ಹೋಗ್ಲಿ ಅಲ್ಲಿ ಅಂತ ನಾನು ಆಶೆ ಮಾಡ್ತೀನಿ. ಒಂದು ಪ್ರಾಮಾಣಿಕವಾಗಿದ್ದ ಪಾರದರ್ಶಕದಿಂದ ನೀವು ಅಲ್ಲಿವರೆಗೂ ಹೋಗಿ. ಆದ್ರೆ ನಾವು ಹೇಳಿದಾಗೆ ಆ ರೀತಿ ಇವತ್ತು ತಹಸೀಲ್ದಾರ್ ಆಫೀಸನ್ನ, ತಹಸೀಲ್ದಾರ್ ಕಚೇರಿಯನ್ನ ಪೊಲೀಸ್ ಇಲಾಖೆ ತುಂಬಾ ದುರ್ಬಳಕೆ ಮಾಡ್ಕೊಳ್ತಾರೆ. 107 ಮೂಲಕ ನಾವು ಇದ್ರಲ್ಲಿ ಚಳಿಕೆ ತಹಸೀಲ್ದಾರ್ ವಿರುದ್ಧ ಇದೇ ಕಾರಣಕ್ಕೆ ದೂರು ಕೊಟ್ಟಿದ್ದೀವಿ. ಆಡಿಯೋದಲ್ಲಿ ಅವ್ರು ಹೇಳ್ತಾರೆ, ಇವ್ರು ಏನ್ ಕ್ರಮ ತಗೊಳ್ಬೇಕಾಗಿತ್ತು ಅದು ತಗೊಳ್ಳದಲ್ಲೇ ಪೊಲೀಸ್ ಇಲಾಖೆಯವರು ಅವ್ರಿಗೆ ದುರ್ಬಳಕೆ ಮಾಡ್ಕೊಂಡು ನೇರವಾಗಿ ನನಗೆ ಅವ್ರು ತಹಸೀಲ್ದಾರ್ ಹೇಳ್ತಾರೆ, ನನಗೆ ಹೈಯರ್ ಆಫೀಸರ್ ಇಂದ ಪ್ರೆಜರ್ ಇದೆಯಪ್ಪ, ಅದಕ್ಕೆ ನಿಮಗೆ ಕ್ರಮ ತಗೊಳ್ತೀನಿ ಅಂತ ಹೇಳ್ತಾರೆ. ಆಡಿಯೋ ಅದ್ರ ಸಮೇತ ನಾವು ಡಿ.ಸಿ ಗೆ SP ದೂರು ಕೊಟ್ಟಿದ್ದೀವಿ. ನೋಡಿ ನಿಮ್ಮ ಹೆಸರು ಮಾಡಿದ್ದಾರೆ ಅಂತ. ಅಂದ್ರೆ ದುರ್ಬಳಕೆ ಆಗ್ತಿರೋದ್ರ ಬಗ್ಗೆ ಹೇಳ್ತಾರೆ. 107 ದುರ್ಬಳಕೆ. ಒಂದ್ ಹೇಳ್ತೀನಿ, ಥ್ಯಾಂಕ್ಫುಲ್ಲಿ ನಮ್ಮ ಒಂದು ಸಾಗರ ಉಪವಿಭಾಗ ವ್ಯಾಪ್ತಿನಲ್ಲಿ ಯಾವುದೇ ರೀತಿ ಆತರ ಒತ್ತಡ ಇಲ್ಲ, ಆಮಿಷಗಳಿಲ್ಲ. ನಾವು ಪಾರದರ್ಶಕವಾಗಿನೇ ಕೂಡ ನಾವು ಕಾರ್ಯತಂತ್ರ ನಿರ್ವಹಿಸ್ತಾ ಇದೀವಿ. ಸೊ ನಾನ್ ಬಂದಿರ್ಲಿ 2.5 ತಿಂಗಳಾಯ್ತು. ಇಷ್ಟೊತ್ತಿಗಾಗ್ಲೂ ನಿಮ್ಗೂ ಕೂಡ ಗೊತ್ತಾಗಿರ್ತದೆ ಏನು ಅಂತ. ನೋಡಿ ಬೇಕಾದ್ರೆ ಆತರ ಏನಾದ್ರು ಇದ್ರೆ ಮಾತಾಡ. ಆಯ್ಕೆ. ಈಗ ಆಮೇಲೆ ನೀವು ದಯವಿಟ್ಟು ನಿಮ್ಮ ನೇಮ್ ಹಾಕೊಳ್ಳಿ, ನಿಮ್ಮ ಇದಕ್ಕೂ ಹಾಕೊಳ್ಳಿ. ನಾವು ಬರ್ತೀವಿ, ಅದು ಅಭಿಯಾನ ಮಾಡ್ತೀವಿ. ಅಲ್ಲ ಒಂದು ಯಾಕೆ ಅಂದಾಗ ನಾನ್ ನಿಮಗೆ ಅಥವಾ ನೀವು ನಮಗೆ ಅದು ಖಾಸಗಿ ನಮಗೆ ಅದು ಇದಿಲ್ಲ, ಹಾಕೊಳ್ಳೇಬೇಕು ಅಂತ ಇಲ್ಲ. ಆದ್ರೆ ನಿಮಗೆ ಸುತ್ತೋಲೆ ಅದು ಆದೇಶ. ಆಮೇಲೆ ನಮ್ಮ ದೂರಿಗೆ ನಾವು ಮಾಡ್ತಿದೀವಿ. ಹಿಂದಿನ ಚೀಫ್ ಸೆಕ್ರೆಟರಿಯಿಂದ ಇದಾಗಿ ಏನು ಹಲವಾರು ಸುತ್ತೋಲೆ ಇದೇ ಕಾರಣಕ್ಕೆ ಬಂದಿದೆ. ಅದೆಲ್ಲ ಸುತ್ತೋಲೆಗಳು ನಮ್ಮ ಹೋರಾಟ ಕಾರಣಕ್ಕಾಗಿ ನಾವು ಕೊಟ್ಟಂತ ಚೀಫ್ ಸೆಕ್ರೆಟರಿ ಮನವಿ ಕಾರಣಕ್ಕಾಗಿ ನಾವು ಒಳ್ಳೇದು ಹೇಳಿದಾಗ ನಾವಾಗ್ಲಿ ಇನ್ನೊಬ್ರಾಗ್ಲಿ ಕೇಳ್ಬೇಕಾಗ್ತದೆ. ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು, ಸುಮ್ನೆ ಅನ್ನೆಸೆಸರಿ ಅರೆಸ್ಟ್ಮೆಂಟ್ ಮಾಡಿ ಕಿಟಿ ಮಾಡ್ಕೊಂಡು ನಿಂತ್ರೆ ನಿಮ್ ಎದುರುಗಡೆ 2 ನಿಮಿಷ ಮಾತಾಡಿ ಆಮೇಲೆ ನಾವೇ ಬೈದ್ ಕಳಿಸ್ತೀವಿ. ನೀವು ರೆಕಾರ್ಡ್ ಮಾಡ್ತಿದ್ರಿ ಅದೇ ಟ್ರಾನ್ಸ್ಪರೆನ್ಸಿ. ನಾವು ತಪ್ಪು ಮಾಡೋದು ಇದಾಗುತ್ತೆ. ಇದನ್ನ ಹಾಗೆ ಒಳ ಮಾಡೋಣ. ನಾವೇ ಕೂಡ ನಮ್ಮ ಪಕ್ಷದಿಂದನೇ DC ಅವ್ರ KSRTC ಅವರಿಗೆ ಪಾಲಿಸಿ ಅಂತ ಹೇಳಿ ಎಲ್ಲಾ AC ಅವರು ಮತ್ತೆ ಎಲ್ಲಾ ತಾಲೂಕು ಸಿಬ್ಬಂದಿಗಳು ಇದೇ ವಿಚಾರಕ್ಕೆ ನಾವು ಮೊನ್ನೆ ಅಭಿಯಾನ ಕೊಟ್ಟಿದ್ವಿ ಇಲ್ಲೇ ತಾಲೂಕು ಆಫೀಸಿಗೆ. ಅಲ್ಲೊಬ್ರು ನಿಮ್ಗೆ ಬಂದಿರ್ಬೇಕು DC ಆಫೀಸ್ ಮನೆ ಸ್ಟ್ರೈಕ್ ಮಾಡಿದ್ವಿ. ಸುರೇಶ್ ಅಂತ ಸರ್. ID ಕಾರ್ಡ್ ಎಲ್ಲಿ ಅಂತ ಕೇಳಿದಕ್ಕೆ ನೀವ್ ಯಾರನ್ನ ಕೇಳಕ್ಕೆ, ನನ್ಗೆ ಆ ಭಾಗದ ಜನ ಕೇಳ್ಬೇಕು, ನೀವ್ ಯಾರನ್ನ ಕೇಳಕ್ಕೆ ಅಂತೇಳಿ ಅದನ್ನ ಮಾತಾಡಿದ್ರು. ಅವ್ರ ವಿರುದ್ಧ DC ಅವ್ರು ಯಾವ ತರ ಒಂದ್ ಮಾತಾಡ್ತೀನಿ ಸ್ನೇಹಿತರೆ. ಪಾಪ ನೀವು ಆಕ್ಟಿವಿಸ್ಟ್ ಹೋರಾಟ ಮಾಡೋ ಬರದಲ್ಲಿ ನಾನೇನ್ ಹೇಳ್ತೀನಿ, ಅವನು ಕರೆಕ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇಲ್ವಾ, ಆ ಟೈಮಲ್ಲಿ ನಾವು ಎಲ್ಲಾನು ಪ್ರತಿಯೊಂದನ್ನು ಚೆಕ್ ಮಾಡೋಣ. ಯಾಕೆ ಈ ತರ ಯಾಕೆ ನಡ್ಕೊಳ್ತಾ ಇಲ್ಲ, ಇನ್ನೊಂದ್ ಯಾಕೆ ನಡ್ಕೊಳ್ತಾ ಇಲ್ಲ. ಈಗ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಎಷ್ಟು ಇದು ಅಂದ್ರೆ ಈಗ ತಾನೇನು ಅವ್ನು ತೆಗೆದಾಕೊಂಡಿರ್ಬೋದು ID ಕಾರ್ಡ್ ಸಡನ್ ಆಗಿ. ಇಲ್ಲ ಸರ್, ಅದು ಒಂದ್ ನಿಮಿಷ ಅವ್ರು ಹೇಳ್ತಾರೆ, ಹಂಗೂ ಇರ್ಬೋದು. ಅದನ್ನೇ ನಾನು ಹೇಳ್ತೀನಿ. ಈಗ ನೀವು ಹೇಳ್ತಾ ಇದ್ರಲ್ಲ, ನಮ್ಮ ಪೊಲೀಸರು ಗದರಿಸ್ಬಿಡ್ತಾರೆ, ಇದು ಮಾಡ್ತಾರೆ. ಅವ್ರು ಪೂರ್ತಿ ಸಂಬಾಧಿತರಾಗಿದ್ರೆ ಅದು ಆಗಲ್ಲ. ಅದೇ ತರ ಪಬ್ಲಿಕ್ ಸರ್ವಿಸ್ ಅಲ್ಲಿ ನಾವು 100% ಎಲ್ಲಾನು ಕೂಡ ನಾವು ಬುಕ್ ಹಿಡ್ಕೊಂಡು ಹೋದ್ರೆ ಆಗಲ್ಲ ರೀ. ಪೀಪಲ್ ಒಂದ್ ನಿಮಿಷ ನೀವು ಹೇಳ್ತಾ ಇರೋದು ಒಂದ್ ಹಂತದಲ್ಲಿ. ಈಗ ಕಾಲಘಟ್ಟ ಹೋಗಿದೆ. ಈಗ ಯಾಕೆ ಇವೆಲ್ಲ ನಾವು ಗದರಿಸಿದ್ರೆ ಕೆಲಸ ಆಗೋದು ಅಂತ ನೀವು ಹೇಳ್ತಾ ಇದ್ದೀರಾ. ಇವತ್ತು ನ್ಯಾಯಾಲಯ ಅದಕ್ಕಾಗಿ ದುರುಪಯೋಗ ಆಗಿರೋದ್ರ ಬಗ್ಗೆನೆ ಇವತ್ತು ಸೌದಿಯಲ್ಲಿ ನಡ್ಕೊಳ್ಬೇಕು, ನಿಯಮಾವಳಿಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳ್ತಿರೋದು. ಹೇಗೆ ಅಲ್ಲಲ್ಲ ಒಂದ್ ನಿಮಿಷ ದೂರ್ ಕೊಡಕ್ ಹೋದವ್ರಿಗೆ ಅಲ್ಲಲ್ಲ. ಈಗ ದೂರ್ ಕೊಟ್ಟಕ್ ಹೋದವನು ಸುಳ್ಳು ಕೊಡ್ತೀನಿ ಅಂತ ಕ್ರಮ ತಗೊಳ್ಳಿ, ಅದನ್ನ ತಗೊಳ್ಳಿ. ಆದ್ರೆ ಮೊದಲೇನೆ ನೀವೇ ನಿರ್ಧಾರ ಮಾಡ್ಬಿಟ್ಟು ನಮ್ಮ ಎದುರುಗಳೇ ಇಷ್ಟೋ ಕಡೆ ಕುತ್ಕೊಂಡು ಮಾತಾಡ್ಸೋದಿಲ್ಲ. ನಾವೆಲ್ಲಾದ್ರೂ ಕುತ್ಕೊಳ್ತೀವಿ, ನಾವು ಯಾರು ಇದ್ ಮಾಡೋದಿಲ್ಲ. ಯಾಕಂದ್ರೆ ಸುತ್ತೋಲೆಗಳಿದಾವೆ, ಅವ್ರು ಕೂರ್ಸ್ ಮಾತಾಡ್ಸ್ಬೇಕು ಅಂತಾನೆ ಸುತ್ತೋಲೆ ಇರೋದು. ಅದನ್ನ ವಿರುದ್ಧ ನನ್ನ ಮುಂದೆ ಕುತ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಇವತ್ತು ವರ್ತನೆ ಮಾಡ್ತೀರಿ ಬಹಳಷ್ಟು ಕಡೆ. ಇದಾಗಿದೆ, ಅದನ್ನ ನಾವು ಮೀರಿ ಬಂದ್ಬಿಟ್ಟಿದೀವಿ ಈಗಾಗಲೇ. ಆದ್ರೆ ಸಾರ್ವಜನಿಕರಿಗೆ ಆ ಧೈರ್ಯ ಇಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡು ಇದ್ ಮಾಡೋದು. ವಿಡಿಯೋ ಕೂಡ ಮಾಡ್ಬೋದು, ಎಲ್ಲರೂ ಹಲವಾರು ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಇದಿದೆ ಸರ್ಕಾರಿ ಕಚೇರಿ ಒಳಗಡೆ ಕೂಡ ನಾವು ವಿಡಿಯೋ ಮಾಡಬಾರ್ದು ಅಂತಕ್ಕಿಲ್ಲ. ನಿಮ್ಗೆ
ಹಾಗೆ ಅಲ್ಲ ನೀವು ಒಂದು ನಿಮಿಷ ನೀವು ಅವಾಗ ಅವ್ರಿಗೆ ಹೇಳಿದಾಗ ನೀವು ಆ ಸಂದರ್ಭದಲ್ಲಿ ಹಾಕೊಂಡಿರ್ಬೋದು, ಇದು ಆಗಿದ್ದ ಅಂದ್ರೆ ಹಾಕೊಂಡಿರ್ಬೋದು, ಅವಾಗ ಮಾತ್ರ ತೆಗ್ದಿರ್ಬೋದು ಅಂತ ನೀವು ಹೇಳಿದ್ರೆ ನಾನು ಗಮನಿಸ್ದಂಗೆ ನೀವು ಇಲ್ಲಿ 90% ಕರ್ತವ್ಯದಲ್ಲಿದ್ದಾಗ ಅದ್ ಯಾವುದೇ ಸಮಯದಾಗ ಅವ್ನ ಕರ್ತವ್ಯದ ಅವಧಿನಲ್ಲಿದ್ದಾಗ ಅಂದ್ರೆ ಟೈಮ್ ಮುಗ್ದಿದ್ಮೇಲೂ ಕೂಡ ಅವ್ನ ಕರ್ತವ್ಯದಲ್ಲಿದ್ದಾರೆ ಅಂದಾಗ ಅದು ಯಾವಾಗ್ಲೂ ಹಾಕೊಂಡಿರ್ಬೇಕು. ಅದು ಅವ್ರಿಗೆ ಗೌರವ, ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅವರು. ಯಾಕೆ ಇದು ಗೌರವ ಅಂತ ಅವ್ರಿಗೆ ಅನ್ಕೊತಿಲ್ಲ ಅಂದ್ರೆ ಅದನ್ನ ಹಾಕೊಂಡಾಗ ಎಷ್ಟೊಂದು ಮಾಡಬಾರದು ಕೆಲಸ ಮಾಡಕ್ಕಾಗಲ್ಲ. ನಾನು ಅವ್ರು ಆ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀನಿ, ನೀವೆಲ್ಲರನ್ನ ಆ ದೃಷ್ಟಿಕೋನದಲ್ಲಿ ನಾನು ನೋಡ್ತಾ ಇಲ್ಲ. ಹಾಗಾಗಿ ಅದು ಈಗ ನಾವು ಕರ್ತವ್ಯದಲ್ಲಿದ್ದೀನಿ ಅಂದಾಗ ನೀವು ಬೆಳಗಿಂದ ಸಂಜೆ 6 ಗಂಟೆ ಅವರು ನಮಗೆ ಅವಾಗ ನಾವು ಎದುರುಗಡೆ ಅವರು ಸರ್ಕಾರಿ ನೌಕರರು, ಸರ್ಕಾರಿ ಸಿಬ್ಬಂದಿ, ಅಧಿಕಾರಿ ಅಥವಾ ನಾವು ಅವ್ರ ಜೊತೆನಲ್ಲಿ ಬೇಕಾದಂತ ವ್ಯವಸ್ಥೆಯಲ್ಲಿ ನಾವು ಅಷ್ಟೇ ಶಿಸ್ತಿನಿಂದ ನಾವು ಮಾಡ್ಬೇಕಾಗತ್ತೆ. ಇಲ್ಲ ಅಂದಾಗ ಅದು ಬೇರೆ ನಡ್ಕೊಳಕಾಗತ್ತೆ. ಹಾಗಾಗಿ ಅದು ಅವ್ರ ಕರ್ತವ್ಯವಾಗಿದೆ. ಅದನ್ನ ಮಾಡ್ಕೊಳ್ಳೋದ್ರ ತಪ್ಪಿಗೆ ಅದನ್ನ ಬೇರೆ ಆಯಾಮದಲ್ಲಿ ನೀನ್ ಯಾರು ಕೇಳಕ್ಕೆ ಅನ್ನೋದಿದೆಯಲ್ಲ ಅದು ದುರ್ವರ್ತನೆ. ನಾನು ಅದನ್ನ ಹೇಳ್ತಾ ಇರೋದು. ತಾವು ಮನವಿ ಕೊಟ್ಟಿದ್ದೀರಿ, ನಾನು ಅದನ್ನ ಸ್ವೀಕರಿಸಿದ್ದೀನಿ. ಈಗ ಅದ್ರದ್ದು ಏನಿದೆಯೋ ಮುಂದಿನ ನಾವು ಮಾತಾಡ್ತೇನೆ ಇರ್ತೀವಿ, ಹೇಳೋದು ಅರ್ಥ ಇದು ಏನಾಗ್ತದೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಪಾಪ ಜೆನ್ಯೂನ್ ಆಗಿ ಕಷ್ಟಪಟ್ಟು ಏನ್ ವ್ಯವಸ್ಥೆನ ಸರಿಪಡಿಸ್ಬೇಕಂತ ಹೋಗ್ತಾ ಇದೀರಿ. ಇಟ್ ಶುಡ್ ನಾಟ್ ಬಿಕಮ್ ಮಿಯರ್ಲಿ ಸೋಷಿಯಲ್ ಮೀಡಿಯಾ ಸ್ಟಂಟ್. ಒಪ್ತೀರಾ? ಈಗ ನೀವು ಜೆನ್ಯೂನ್ ಆಗಿ ಬಂದಿದ್ದೀರಿ, ನಾನು ಕೂಡ ಅಷ್ಟೇ ಗೌರವದಿಂದ ನಾನು ಯಾಕೆ ಕೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಒಬ್ನಾಗ ನಾನು ಮಾತಾಡ್ತಾ ಇದ್ದೀನಿ. ಈಗ ಒಂದ್ ನಿಮಿಷ ನಾಭೂಷಣ್, ಈಗ ನಾವು ಈ ವಿಷಯ ಹೇಳಿದೀವಿ, ಮತ್ತೆ ತಿರ್ಗಾ ಹೇಳ್ತೀವಿ. ಆಮೇಲೆ ಅದ್ರ ಬಗ್ಗೆ ಅಲ್ಲ ಸ್ಪಷ್ಟನೆ ಬೇಕು ಅಂದ್ರೆ ಮತ್ತೆ ಕೇಳಿ ಬೇಕಾದ್ರೆ ಕೊಡೋಣ. ಆಮೇಲೆ ಬೇಕಾದ್ರೆ ಈಗ ಆಗ್ಬೇಕು ಅಂತ ಇಲ್ಲ. ಆಮೇಲೆ ಇದ್ರ ಬಗ್ಗೆ ಕೇಳಿ ನೀವು ಅದನ್ನ ದಯವಿಟ್ಟು ತಮ್ಮ ಏನು ಮ್ಯಾಜಿಸ್ಟ್ರೇಟ್ ಅನ್ನೋ ಕಾರಣಕ್ಕಾಗಿ ನನ್ನ ಕಾರಣಕ್ಕೆ ನಾವು ಅದನ್ನ. ಆಮೇಲೆ ಇನ್ನೊಂದು ವಿಷಯ, ಇದು ಸರ್ಕಾರ ಪೊಲೀಸ್ ಇಲಾಖೆನಲ್ಲಿ ಡಿಎಸ್ಪಿ ಅಂಡ್ ಬಿಲೋ ಇರುವಂತ ಆಫೀಸರ್ಗಳ ವಿರುದ್ಧ ಯಾರನ್ನ ದೂರು ಕೊಡ್ಬೇಕಂದ್ರೆ ಪೊಲೀಸ್ ದೂರು ಪ್ರಾಧಿಕಾರ ಅಂತಾನು ಕೂಡ ಇದೆ. ಅದಕ್ಕೆ ಚೇರ್ಮನ್ ಆಗಿರುವಂತವ್ರು ಜಿಲ್ಲಾಧಿಕಾರಿಗಳು, ಅಲ್ಲೂ ಕೂಡ ದೂರು ಕೊಟ್ಟಿದ್ದೀವಿ. ಅಷ್ಟೆಲ್ಲ ಆಗದೆ ಇರೋದಕ್ಕಾಗಿ ನಾವು ಇನ್ನೊಂದಷ್ಟು ಈ ರೀತಿಯಾದಂತ ಸಾರ್ವಜನಿಕ ಪ್ರತಿಭಟನೆ ತಮ್ಮ ಕೊಡ್ತಾ ಇರೋಂಥದ್ದು ಖುದ್ದಾಗಿ ಹೋಗಿ ವ್ಯಕ್ತಿಗಳು ಮಾಡಿದೆ. ಅದ್ರ ಮೀರಿ ಅಂತ ಬಂದಿದೆ. ಈಗ ಬೇಕಾದ್ರೆ ಅಲಿಶನ್ ದಾಖಲೆಗಳು ಬೇಕು, ಇದ್ರ ಕೊಡಿ ಆ ತರದೆಲ್ಲ ಕೇಳಿದ್ರೆ ನಾವು ಎಲ್ಲ ಕೊಡ್ತೀವಿ. ಅದು ಓಕೆ ಸರ್, ಇದೊಂದು ರಿಸೀವಿಂಗ್ ಕಳಿಸ್ಬಿಡಿ ನಮ್ಮ ಇದಕ್ಕೆ ಕೊಟ್ಬಿಡಿ. ನಾವು ಧನ್ಯವಾದ. ಮೊನ್ನೆ ತಹಸೀಲ್ದಾರ್ ನಿಮಿಷ ಮತ್ತೆ ರಿಸೀವಿಂಗ್ ಫ್ಲೋನ್ ಅಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿ ಸಾಗರ್ ಅವರು ಈಗಾಗಲೇ ಒಂದಷ್ಟು ವಿಶ್ವಾಸ ಪೂರ್ವಕವಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಸ್ಥಾನಕ್ಕೆ ಬರುವಾಗ ಹಲವಾರು ರಿಟರ್ನ್ ಎಕ್ಸಾಮ್ ಬರೆದಿ ಇದೊಂದು ಸ್ಥಾನಕ್ಕೆ ಬಂದಿರ್ತಾರೆ. ಅದಕ್ಕೊಂದು ಅದರದೇ ಆದ ಅವರು ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅವರೊಂದಷ್ಟು ಜ್ಞಾನ ಪಡ್ಕೊಂಡಿರ್ತಾರೆ. ಅದೆಲ್ಲದ್ರ ಅನುಭವದಲ್ಲಿ ಈಗಲೂ ಕೂಡ ಮಾತಾಡಿದ್ದಾರೆ. ಅದನ್ನ ನಾವು ಗೌರವಿಸಿ ಅವರು ಮುಂದಿನ ದಿನದಲ್ಲಿ ಇದಕ್ಕೊಂದು ತಾತ್ವಿಕವಂತ ಆ ಸಿಬ್ಬಂದಿನ ತಿದ್ಕೊಳ್ಳೋಕೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ಬೇರೆ ಕಡೆ ಏನು ಶಿಸ್ತು ಕ್ರಮ ತಗೊಳ್ಬೇಕು. ಯಾರ ಸಾರ್ವಜನಿಕ ಅವ್ರು ಅಲ್ಲೇ ಇದ್ರೆ ಸಾರ್ವಜನಿಕ ತೊಂದರೆ ಆಗುತ್ತೆ. ಹಾಗೆ ಮೊದಲ ಹಂತದಲ್ಲಿ ಏನ್ ಮಾಡ್ಬೋದು ಅದನ್ನ ಮಾಡ್ಬೇಕು ಅಂತ ನಾನು ನಿಮ್ಮ ಮೂಲಕ ನೀವು ನಿಮಗಿರುವಂತ ಪರಮಾಧಿಕಾರ ಅಂದ್ರೆ ಅಧಿಕಾರ ಆಗಿ ಇರುವಂತ ಬಳಸ್ಕೊಂಡು ಮಾಡಿ ಅಂತ ನಾನು ವಿನಂತಿ ಕೇಳ್ಕೊಳ್ತೀನಿ. ಅದು ಒಪ್ಕೊಂಡಿದ್ದಾರೆ, ಮಾಡ್ತಾರೆ ಅಂತ ನಾವು ವಿಶ್ವಾಸ ಇಟ್ಕೊಳ್ಳೋಣ. ಖಂಡಿತ. ಓಕೆ ಕಟ್ ಮಾಡ್ಬೋದು. ರಿಸೀವಿಂಗ್ ಇಸ್ಕೊಂಡ್ರಪ್ಪ.